ಹೆರಿಟೇಜ್, ಲಕ್ಸುರಿ ಆ್ಯಂಡ್ ಹಿಸ್ಟ್ರಿ ಎಲ್ಲ ಈ ಪ್ಯಾಲೇಸಲ್ಲಿ ಸಿಗುತ್ತೆ ನಿಮಗೆ. ಹಂಪಿಯ ಮಣ್ಣಲ್ಲಿ ಅಡಗಿದೆ ಈ ಅರಮನೆ ರಹಸ್ಯ. ಒಂದು ಕಾಲದಲ್ಲಿ ರಾಜರು ರಾಣಿಯರು ಇದ್ದಂಥ ಹಾದಿಯಲ್ಲಿ ಇವತ್ತು ನಾವು ನಡೀತಾ ಇದ್ದೀವಿ. Feel like a king and queen in the heart of Hampi. ವೆಲ್ಕಮ್ ಟು ದ ನ್ಯೂ ವಿಡಿಯೋ. ಇವತ್ತು ನಾವು ನಮ್ಮ ಚಾನಲಲ್ಲಿ ಹಲವಾರು ರೀತಿ ವಿಡಿಯೋಸ್ ಎಲ್ಲ ನಾವು ಪೋಸ್ಟ್ ಮಾಡಿದ್ದೀವಿ. ಹಲವಾರು ಸ್ಟೆಕೇಷನ್ಸ್ ಇರೋಂಥ ವಿಡಿಯೋ ತುಂಬ ಪೋಸ್ಟ್ ಮಾಡಿದ್ದೀವಿ. ಲೈಕ್ ಡೆನ್ ಇರ್ಬೋದು, ಡೆನ್ ಸ್ಟೇ ಥರ ಇರ್ಬೋದು, ಇಲ್ಲಾಂದರೆ ಗ್ಲಾಸ್ ಹೌಸು, ಆಮೇಲೆ ಫಾರೆಸ್ಟ್ ಸ್ಟೇಸು, ಯುನೀಕ್ ಸ್ಟೆಕೇಷನ್ಸ್ ಈ ಥರದ್ದೆಲ್ಲ ನೋಡಿದ್ದೀರಾ. ಈ ವಿಡಿಯೋನೇ ತುಂಬಾ ಸ್ಪೆಷಲ್ಲು. ಯಾಕಂದರೆ ಇವತ್ತು ಆಳಿದಂತಹ ರಾಜರು ಉಳ್ಕೊಂಡಿರೋಂತಹ, ಅವರು ವಾಸ ಮಾಡಿರೋಂಥ ಒಂದು ಸುಂದರವಾದ ಪ್ಯಾಲೇಸ್ಗೆ ನಾವು ನಿಮ್ಮನ್ನ ಈ ವಿಡಿಯೋದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀವಿ. ಈ ಪ್ಯಾಲೇಸ್ ಹೆಸರು ಶಿವವಿಲಾಸ್ ಪ್ಯಾಲೇಸ್ ಅಂತ. ಹಂಪಿಯಿಂದ ಜಸ್ಟ್ 30-40 ಕಿಲೋಮೀಟರ್ಸ್ ದೂರದಲ್ಲಿದೆ. ಇದನ್ನ M.Y. ಗೋರ್ಪಡೆ ಅಂತ ಸಂಡೂರು ರಾಜರು ಕಟ್ಟಿಸಿರೋಂಥದ್ದು. ಯಶವಂತರಾವ್ ಗೋರ್ಪಡೆ ಅಂತ ಅವ್ರ ಹೆಸರನ್ನೇ ಸಹ ನಮ್ಮ ಬೆಂಗಳೂರು ಪಕ್ಕದಲ್ಲಿರೋಂಥ ಯಶವಂತಪುರ ಏನು ಹೇಳ್ತೀವಿ, ನಮ್ಮ ಟೌನು ಪ್ಲೇಸು, ಆ ಹೆಸರು ಇವರಿಂದಲೇ ಅದಕ್ಕೆ ಹೆಸರು ಬಂತು ಅಂತಲೂ ಅದು ಹೇಳ್ತಾರೆ. ಸೊ ಈ M.Y. ಗೋರ್ಪಡೆ ಅವರ ರಾಜವಂಶಸ್ಥರು ಕಟ್ಟಿಸಿರೋಂಥ ಪ್ಯಾಲೇಸ್ನ ಕಂಪ್ಲೀಟಾಗಿ ನೋಡ್ತಾ ಹೋಗೋಣ. ನಾವು ಪ್ಲ್ಯಾನ್ ಮಾಡಿರೋದು ಹಂಪಿ ಎಕ್ಸ್ಪ್ರೆಸ್ಸಿಂದ ಹೋಗಿ ಹೊಸಪೇಟಲ್ಲಿ ಇಳ್ಕೊಂಡು ಹೊಸಪೇಟೆಯಿಂದ ಪ್ರೈವೇಟ್ ವೆಹಿಕಲಲ್ಲಿ ನಾವು ಸಂಡೂರಿಗೆ ಹೋಗಬೇಕಾಗತ್ತೆ. ಸೊ ಸಂಡೂರಲ್ಲಿ ಶಿವವಿಲಾಸ್ ಪ್ಯಾಲೇಸ್ನ ಕಂಪ್ಲೀಟಾಗಿ ನೋಡೋಣ. ಸೊ ಪ್ಯಾಲೇಸಲ್ಲಿ ಹೋದರೆ ಯಾವ ಥರ ಇರುತ್ತೆ, ಎಷ್ಟು ದೊಡ್ಡದಾಗಿರುತ್ತೆ ರೂಮು, ಆ ರಾಜರು ಹೇಗಿದ್ದರು, ಆಮೇಲೆ ವಿಂಟೇಜ್ ಕಾರ್ ಮ್ಯೂಸಿಯಂ ಇದೆ, ಅಲ್ಲಿ ಸುಂದರವಾದ ಜಾಗಗಳೆಲ್ಲ ಇದೆ ಪಕ್ಕದಲ್ಲಿ. ಹಂಪಿಯಿಂದ 40 ಕಿಲೋಮೀಟರ್ಸು. ನೀವೇನಾದ್ರು ಹಂಪಿ ಪ್ಲ್ಯಾನ್ ಮಾಡಿದ್ರೆ ಖಂಡಿತ ನೀವು ಈ ಶಿವವಿಲಾಸ್ ಪ್ಯಾಲೇಸ್ನ ಉಳ್ಕೋಬೇಕು ಅಂತಂದರೆ ಒಂದು ಲೈಫ್ ಟೈಮ್ ಮೆಮೊರಿಗೆ ಇದನ್ನ ಕನ್ಸಿಡರ್ ಮಾಡ್ಬೋದು. ಆಮೇಲೆ ಕಾಸ್ಟ್ ಎಷ್ಟಾಗುತ್ತೆ, ಫುಡ್ ಯಾವ ಥರ ಇರುತ್ತೆ ಅಂತ ಕಂಪ್ಲೀಟಾಗಿ ಈ ಶಿವವಿಲಾಸ್ ಪ್ಯಾಲೇಸ್ನ ಈ ವಿಡಿಯೋದಲ್ಲಿ ನೋಡೋಣ. ಬನ್ನಿ ನಮ್ಮ ಜೊತೆ. ನಿನ್ನೆ ನೈಟ್ 10 ಗಂಟೆಗೆ ಬೆಂಗಳೂರಿಂದ ಹಂಪಿ ಎಕ್ಸ್ಪ್ರೆಸ್ನ ತೊಗೊಂಡು ನಾವು ಹೊಸಪೇಟೆ ಜಂಕ್ಷನ್ಗೆ ಬಂದ್ವಿ. AC ನಾವು ಬುಕ್ ಮಾಡ್ಕೊಂಡಿದ್ವಿ ಮುಂಚೆನೇ, ಆಲ್ಮೋಸ್ಟ್ 1 ಮಂತ್ ಮುಂಚೆನೇ ಬುಕ್ ಮಾಡ್ಕೊಂಡಿದ್ವಿ. ಕಂಫರ್ಟಬಲ್ ಆಗಿತ್ತು, ಆರಾಮಾಗಿ ರಿಲ್ಯಾಕ್ಸ್ ಆಗಿ ನಾವು ಜರ್ನಿ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಟೈಮ್ ಕೂಡ ನಾವು ಸ್ಲೀಪರಲ್ಲಿ ಟ್ರೈನಲ್ಲಿ ನಾವು ಜರ್ನಿ ಮಾಡಿದ್ದು ಚೆನ್ನಾಗಿತ್ತು. ಆ್ಯಂಡ್ ನಮ್ಮ ಹೊಸಪೇಟೆ ಜಂಕ್ಷನಿಗೆ ನಾವು ಉಳ್ಕೋತಾ ಇರೋವಂಥ ಸ್ಟೇ ಕಡೆಯಿಂದ ಕ್ಯಾಬ್ನ ಕಳಿಸ್ಕೊಟ್ಟಿದ್ರು. ಸೊ ಅಲ್ಲಿಂದ ಬಂದ್ವಿ. ಹೊಸಪೇಟೆಯಿಂದ ನಾವು ಉಳ್ಕೊತಾ ಇರೋವಂತಹ ಶಿವವಿಲಾಸ್ ಪ್ಯಾಲೇಸಿಗೆ ಆಲ್ಮೋಸ್ಟ್ 35 to 40 ಮಿನಿಟ್ಸ್ ಡ್ರೈವ್ ಆಗುತ್ತೆ ಅಷ್ಟೇ. ಸೊ ಇಲ್ಲಿ ಹಂಪಿ ಎಲ್ಲ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿ ನಾವು ಇವತ್ತು ಬಂದಿದ್ದೀವಿ ಶಿವವಿಲಾಸ್ ಪ್ಯಾಲೇಸ್ಗೆ. ಈಗ 7:30 ಆಗ್ತಾ ಇದೆ. ಇಲ್ಲಿ ಶಾನ್ಭೋಗ್ ಹೋಟೆಲಲ್ಲಿ ನಾವೊಂದು ಕಾಫಿನ ಕುಡಿದ್ವಿ. ಸೊ ಟೇಸ್ಟ್ ಚೆನ್ನಾಗಿತ್ತು. ನೀವು ಈ ಕಡೆ ಬಂದಾಗ ಒಂದ್ಸರಿ ಟ್ರೈ ಮಾಡಿ. ಆ್ಯಂಡ್ ಈಗ ನಮ್ಮ ಶಿವವಿಲಾಸ್ ಪ್ಯಾಲೇಸ್ಗೆ ಚೆಕ್-ಇನ್ ಆಗೋಣ ಬನ್ನಿ. ಸುತ್ತಮುತ್ತ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡಬೇಕು, ಹಾಗೆ ಒಂದು ಲಕ್ಸುರಿ ಗೆಟವೇನ ನೋಡ್ತಾ ಇದ್ದರೆ ಈ ಶಿವವಿಲಾಸ್ ಪ್ಯಾಲೇಸ್ನ ನೀವು ಚೂಸ್ ಮಾಡ್ಕೋಬೋದು. ನಮ್ಮ ಹಿಂದಿನ ಕಾಲದ ರಾಜ ರಾಣಿಯರು ಎಲ್ಲ ಬದುಕಿದಂತಹ ಪ್ಯಾಲೇಸ್ ಇದು. ಸೊ ಒಂದು ನಮ್ಮ ಲೈಫಲ್ಲಿ ಒಂದು ಮೆಮೊರೇಬಲ್ ಆಗಿ ಉಳಿಸ್ಕೋಬೇಕು ಅಂತಂದರೆ ಒಂದು ದಿನನಾದರೂ ನಾವು ಅದೇ ರಾಜ ರಾಣಿ ಅನ್ನೋ ಫೀಲಲ್ಲಿ ಒಂದು ದಿನ ಸ್ಟೇ ಮಾಡಿ ಹೋದರೆ ಚೆನ್ನಾಗಿರುತ್ತೆ ಅಲ್ವಾ, ನಮ್ಮ ಲೈಫ್ ಮೆಮೊರೇಬಲ್ ಆಗಿರುತ್ತೆ ಅಲ್ವಾ. ನಿಮಗೆ ಈ ಶಿವವಿಲಾಸ್ ಪ್ಯಾಲೇಸ್ಗೆ ಬಂದಾಗ 3 ಥರದ್ದು ಲಕ್ಸುರಿ ಆಗಿರೋಂಥ ಅಕಾಮಡೇಷನ್ ಸಿಗುತ್ತೆ. ಸ್ವಿಮ್ಮಿಂಗ್ ಪೂಲ್ ಇದೆ, ಸೈಕ್ಲಿಂಗ್ ಇದೆ, ಲೈಬ್ರರಿ ಇದೆ, 3 ಥರದ್ದು ಡೈನಿಂಗ್ ಏರಿಯಾ ಕೂಡ ಸಿಗುತ್ತೆ, ಆ್ಯಂಡ್ ಬ್ಯೂಟಿಫುಲ್ ಗಾರ್ಡನ್ ಇದೆ, ಆ್ಯಂಡ್ ನಿಮಗೆ ದೇವಸ್ಥಾನ ಕೂಡ ಸಿಗುತ್ತೆ. ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ವಿಂಟೇಜ್ ಕಾರ್ ಮ್ಯೂಸಿಯಂನ ನೀವು ನೋಡಬಹುದು. ನೀವೇನಾದರೂ ಈ ಪ್ಯಾಲೇಸ್ಗೆ ಪ್ಲ್ಯಾನ್ ಮಾಡಿದ್ರೆ ಈ ಸರೌಂಡಿಂಗ್ಸು ತುಂಬಾ ಟೂರಿಸ್ಟ್ ಪ್ಲೇಸಸ್ ಇದೆ. ಸಂಡೂರ್ ಹತ್ರ ಇರ್ಬೋದು, ಹಂಪಿ ಹತ್ರ ಇರ್ಬೋದು, ಎಲ್ಲವೂ ನೀವು ಆರಾಮಾಗಿ ಕವರ್ ಮಾಡ್ಕೋಬೋದು. ನೀವು ಈ ಪ್ಯಾಲೇಸಿಗೆ ಬಂದಾಗ ಹೇಗೆ ಟೈಮ್ ಸ್ಪೆಂಡ್ ಮಾಡ್ಬೋದು, ಇಲ್ಲಿ ಫುಡ್ ಹೇಗಿರುತ್ತೆ, ಒಳಗಡೆ ಅಮ್ಯುನಿಟೀಸ್ ಎಲ್ಲ ಏನೇನಿದೆ ಎಲ್ಲದು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಈಗ ಕರೆಂಟ್ಲಿ ನಾನು ನಿಂತಿರೋದು ಪಾಶ್ ಏರಿಯಾದಲ್ಲಿ. ಬನ್ನಿ ಒಳಗಡೆ ಹೇಗಿದೆ ಅಂತ ನೋಡೋಣ.
ನಮಗೆ ಎಂಟ್ರಿ ಆಗಿದ ತಕ್ಷಣ ಈ ಜಾಗ ಸಿಗುತ್ತೆ. ಈ ಸೈಡಲ್ಲಿ ಕಾರಿಡಾರ್ ಇದೆ ಮತ್ತು ಈ ಸೈಡಲ್ಲೂ ಕಾರಿಡಾರ್ ಇದೆ. ಇಲ್ಲಿ 2 ದೇವಸ್ಥಾನಗಳು ಕೂಡ ಇದೆ ಈ ಸೈಡಲ್ಲಿ. ಆ್ಯಂಡ್ ಎಂಟ್ರಿ ಆಗಿದ ತಕ್ಷಣ ಒಂದು ಬ್ಯೂಟಿಫುಲ್ ಆಗಿರೋಂಥ ಮೇನ್ ಡೋರ್ ಕಾಣುತ್ತೆ. ಸರಿ, ಬನ್ನಿ ಒಳಗಡೆ ಹೋಗೋಣ. ಸೊ ನಾವು ಮೇನ್ ಡೋರಿಂದ ಎಂಟ್ರಿ ಆಗಿದ ತಕ್ಷಣ ಈ ಲಾಂಜ್ ಏರಿಯಾ ಸಿಗುತ್ತೆ. ಎಲ್ಲ ಆ್ಯಂಟಿಕ್ ಪೀಸಲ್ಸಲ್ಲಿ ಇರೋಂಥ ಫರ್ನಿಚರ್ಸ್ ಇದೆ. ಆ್ಯಂಡ್ ಫೋಟೋಸು ಅಷ್ಟೇ, ಆ ರಾಜವಂಶಸ್ಥರದ್ದು ಏನೇನು ಫೋಟೋಸ್ ಇದೆ ಎಲ್ಲದೂ ಕೂಡ ಡಿಸ್ಪ್ಲೇ ಮಾಡಿದ್ದಾರೆ. ಸೊ ಈಗ ಬನ್ನಿ ಕೋಟೆ ಹೋಗೋಣ. ಇದೇ ಬ್ರೇಕ್ಫಾಸ್ಟ್ಗೆ ಕೂರೋಂಥ ಜಾಗ. ಬರೀ ಅಷ್ಟೇ ಅಲ್ಲ, ಇಲ್ಲಿ 3 ಥರ ಡಿಫ್ರೆಂಟ್ ಡೈನಿಂಗ್ ಏರಿಯಾ ಇದೆ. ಪೆವಿಲಿಯನ್ ಅಂತ ಇದೆ, ಅದು ಆ ಕಡೆ ಬರುತ್ತೆ. ಇನ್ನೊಂದು ದರ್ಬಾರ್ ಅಂತ ಇದೆ, ಅದು ಒಂದು ಸಪ್ರೇಟ್ ಡೈನಿಂಗ್ ಏರಿಯಾ, ಅದು ಒಳಗಡೆ ಬರುತ್ತೆ. ನೀವು ಅಲ್ಲಿ ದರ್ಬಾರಲ್ಲಿ ಇಂಡಿಯನ್ ಮತ್ತು ನಮ್ಮ ಏನು ಲೋಕಲ್ ಡಿಶಸ್ನ ಅಲ್ಲೇ ರೆಡಿ ಮಾಡ್ತಾರೆ. ಇದು ಬ್ರೇಕ್ಫಾಸ್ಟಿಗೆ ಮಾತ್ರ. ಪಕ್ಕದಲ್ಲಿ ಪೆವಿಲಿಯನ್ ಇದೆ. ಅಷ್ಟೇ ಅಲ್ಲಪ್ಪ, ಗ್ರಿಲ್ ಅಂತ ಇದೆ, ಒಂದು ಸಪ್ರೇಟ್ ಡೈನಿಂಗು, ಅದು ಪೂಲ್ ಪಕ್ಕ. ನೀವು ಇಲ್ಲಿ ಬಂದಾಗ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಇಲ್ಲಿ ಲೈಬ್ರರಿ ಕೂಡ ಇದೆ. ನೀವು ಬುಕ್ ಲವರ್ಸ್ ಆಗಿದ್ದರೆ ಖಂಡಿತ ನೀವು ಇಷ್ಟಪಡ್ತೀರಾ. ತುಂಬ ವೆರೈಟೀಸ್ ಬುಕ್ ಇದೆ. ನಂಗೆ ಗೊತ್ತಿರೋಂಗೆ ತುಂಬ ಹಳೆ ಕಾಲದ್ದು ರೈಟರ್ಸ್ ಏನು ಬರೆದಿರ್ತಾರೆ, ಸೊ ಆ ಥರ ಬುಕ್ಸ್ ಎಲ್ಲ ಇರೋಂಗಿದೆ. ನೀವು ಖಂಡಿತ ಇಷ್ಟಪಡ್ತೀರಾ. ಪೀಸ್ಫುಲ್ಲಾಗಿ ಈ ಒಳ್ಳೆಯ ವಾತಾವರಣದಲ್ಲಿ ಓದೋದು ಅಂದರೆ ತುಂಬ ಚೆನ್ನಾಗಿರುತ್ತೆ. ಪ್ಯಾಲೇಸಲ್ಲಿ ಸ್ಟೇ ಆಗಬೇಕು ಅಂತಂದರೆ 3 ಥರ ಅಕಾಮಡೇಷನ್ ಸಿಗುತ್ತೆ ನಿಮಗೆ ಇಲ್ಲಿ ಬಂದಾಗ. ಒಂದು ಮಹಾರಾಣಿ ಸ್ವೀಟ್, ಒಂದು ಮಹಾರಾಜ ಸ್ವೀಟ್ ಆ್ಯಂಡ್ ಡಿಲೆಕ್ಸ್ ರೂಮ್ಸ್ ಇದೆ. ಸೊ ಬನ್ನಿ ಈಗ ಒಂದೊಂದಾಗಿ ನೋಡ್ತಾ ಹೋಗೋಣ ಹೇಗಿದೆ, ಎಷ್ಟು ಸ್ಕ್ವೇರ್ ಫೀಟಲ್ಲಿದೆ, ಎಷ್ಟು ದೊಡ್ಡದಾಗಿದೆ ಎಲ್ಲ ತೋರಿಸ್ತೀವಿ. ಕೊನೆಗೆ ಮಹಾರಾಣಿ ಸ್ವೀಟ್ ಮಾತ್ರ ಮಿಸ್ ಮಾಡ್ಕೊಳ್ಳೇಬೇಡಿ, ಅಷ್ಟು ಲಕ್ಸುರಿ ಆಗಿದೆ. ಈ ಪ್ಯಾಲೇಸು ಇಂಡೋ ಸೆಕ್ಷನ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಇದನ್ನ ಕಂಪ್ಲೀಟ್ ಆಗೋಕ್ಕೆ ಆಲ್ಮೋಸ್ಟ್ 2 ಇಯರ್ಸ್ ತೊಗೊಂಡಿದ್ದಾರೆ. ಸೊ 1940ನಲ್ಲಿ ಇದು ಟೋಟಲಾಗಿ ಕಂಪ್ಲೀಟ್ ಆಯಿತು. ಇದು ಸುಮಾರು 85 ವರ್ಷದ ಹಳೆ ಹೆರಿಟೇಜ್ ಪ್ಯಾಲೇಸ್ ಆಗಿದೆ. ಈ ಪ್ಯಾಲೇಸ್ನ ಕಟ್ಟಿರೋಂಥದ್ದು ಶ್ರೀಮಂತ್ ಸರ್ಕಾರ್ ಮಹಾರಾಜ್ ಯಶವಂತರಾವ್ ಹಿಂದೂರಾವ್ ಗೋರ್ಪಡೆ ಅಂತ. ಇದೇ ಜಾಗದಲ್ಲಿ ನಮ್ಮ ಡಾಕ್ಟರ್ ಶಿವರಾಜ್ ಕುಮಾರ್ ಮತ್ತು ಶ್ರೀಮುರಳಿ ಅಭಿನಯಿಸಿರುವಂಥ ಮಫ್ತಿ ಫಿಲ್ಮ್ ಶೂಟು ಇದೇ ಜಾಗದಲ್ಲಿ ಆಗಿರೋದು. ಅಷ್ಟೇ ಅಲ್ಲ, ನಮ್ಮೆಲ್ಲರ ಫೇವರೇಟ್ ಅಪ್ಪು ಸರ್ ಏನಿದ್ರು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಮತ್ತು ತ್ರಿಷಾ ಅಭಿನಯದ ಪವರ್ ಅಂತ ಒಂದು ಫಿಲ್ಮ್, ಒಂದು ಸೂಪರ್ ಡೂಪರ್ ಹಿಟ್ ಫಿಲ್ಮು. ಈವನ್ ಮಫ್ತಿನೂ ಸಹ ಹಿಟ್ ಆಗಿರೋಂಥ ಫಿಲ್ಮು, ಅದು ಸಹ ಇಲ್ಲೇ ಶೂಟ್ ಮಾಡಿರೋಂಥದ್ದು. ಆಮೇಲೆ ನಾವೆಲ್ಲ ಕೇಳಿರ್ತೀವಿ ನಮ್ಮ ಪ್ರಣಯ ರಾಜ ಶ್ರೀನಾಥ್ ಸರ್ ಅಭಿನಯಿಸಿರೋಂಥ ಮತ್ತು ಪುಟ್ಟಣ ಕಣ್ಗಳ ಡೈರೆಕ್ಷನ್ ಆಗಿರೋಂಥ ಮಾನಸ ಸರೋವರ, ಅದು ಅಷ್ಟೇ ಇದೇ ಲೊಕ್ಯಾಲಿಟಿಲೇ ಶೂಟ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ತೆಲುಗು ಮತ್ತು ತಮಿಳು ಹಲವಾರು ಫಿಲ್ಮ್ಸು ಈ ಜಾಗದಲ್ಲಿ ಶೂಟ್ ಆಗಿದೆ. ನಾನು ಈಗ ಶಿವವಿಲಾಸ್ ಪ್ಯಾಲೇಸಿನ ಮಹಾರಾಜ ಸ್ವೀಟ್ ರೂಮ್ನ ನಾನು ನಿಮಗೆ ತೋರಿಸ್ಬೇಕು ಅಂತ ಬಂದಿದ್ದೀನಿ. ಸರೌಂಡಿಂಗ್ಸ್ ಮಾತ್ರ ತುಂಬ ಚೆನ್ನಾಗಿದೆ. ಎದುರುಗಡೆ ಬೆಟ್ಟ ಕಾಣುತ್ತೆ, ಪಕ್ಕದಲ್ಲೆಲ್ಲ ಪ್ಲಾಂಟೇಶನ್ ಕಾಣುತ್ತೆ, ತುಂಬಾ ಚೆನ್ನಾಗಿದೆ. ಬನ್ನಿ ಕ್ವಿಕ್ಕಾಗಿ ಮಹಾರಾಜ ಸ್ವೀಟ್ ರೂಮ್ಗೆ ಜಂಪ್ ಮಾಡೋಣ. ಈ ಮಹಾರಾಜ ಸ್ವೀಟ್ ರೂಮಲ್ಲಿ ಒಟ್ಟು 4 ಸೆಕ್ಷನ್ ನೋಡ್ಬೋದು. ಒಂದು ಲಿವಿಂಗ್ ಸೆಕ್ಷನ್ನು, ಇದೇ ದೊಡ್ಡ ಮ್ಯಾಸಿವ್ ರೂಮ್ ಥರ ಇದೆ. ಬೇರೆ ಕಡೆ ಈ ಥರದ್ರಲ್ಲೇ ಒಂದು ರೂಮ್ ಮಾಡಿಬಿಡ್ತಾರೆ, ಬಟ್ ಇದು ಬರೀ ಇಷ್ಟೇ ಅಲ್ಲ, ಇದು ಒಳಗಡೆ 4 ಸೆಕ್ಷನು. ನಾವು ನಿಂತಿರೋದು ಫಸ್ಟ್ ಸೆಕ್ಷನು. ಪಕ್ಕದಲ್ಲಿ ಬೆಡ್ರೂಮ್ ಸೆಕ್ಷನ್ ಇದೆ, ಆಮೇಲೆ ವಾಕಿಂಗ್ ಕ್ಲೋಸೆಟ್ ಸಹ ಇದೆ, ಅದ್ರ ಪಕ್ಕದಲ್ಲಿ ಬಾತ್ರೂಮ್ ಸಹ ಇದೆ. ತುಂಬಾ ಚೆನ್ನಾಗಿದೆ, ತಕ್ಕ ಸ್ಪೇಷಿಯಸ್ ಆಗಿದೆ. ಫೀಲ್ ಲೈಕ್ ಎ ಕಿಂಗ್ ಆ್ಯಂಡ್ ಕ್ವೀನ್ ಅಂತ ಅಂದರೆ ನೀವು ನೀವು ಮಹಾರಾಜ ಚೆಕ್ಕಿನ್ ಆಗಬೇಕು, ಇಲ್ಲಾಂದರೆ ಮಹಾರಾಣಿ ಸ್ವೀಟ್ನ ಚೆಕ್ಕಿನ್ ಆಗಬೇಕಾಗತ್ತೆ. ಬನ್ನಿ ಹಾಗಾದರೆ ಈಗ ಬೆಡ್ರೂಮ್ನ ನೋಡೋಣ. ಈ ಬೆಡ್ರೂಮ್ ನೋಡ್ತಿದ್ದಂಗೆ ಅನಿಸ್ಬೋದು ಕಿಂಗ್ ಥರ ನಿಮಗೆ ಫೀಲ್ ಬರುತ್ತೆ. ಸೊ ಈ ಬೆಡ್ರೂಮಲ್ಲಿ ಹೇಳಬೇಕು ಅಂತಂದರೆ ಸುಂದರವಾದಂಥ ಕಾಟ್ ಇದೆ, ವಿತ್ ಒಳ್ಳೆ ಕಾರ್ವಿಂಗ್ಸ್ ಇರೋವಂಥ ಕಾಟ್. ಇದು 5 ಸೀಟರ್ ಸೋಫಾ ಇದೆ. ಇದು ಲೆಜೆಸ್ಟಿಸ್ಟ್ ಥರ ಅನಿಸ್ತು ನನಗೆ. ಆಮೇಲೆ ಇದು ಅಷ್ಟೇ ರೋಸ್ವುಡ್ಡಲ್ಲಿ ಏನೋ ಮಾಡಿದ್ದಾರೆ ಅನಿಸುತ್ತೆ. ಬ್ಯೂಟಿಫುಲ್ ಆಗಿದೆ. 2 ಟಿ ವಿ ಬರುತ್ತೆ. ಲಿವಿಂಗ್ ಸೆಕ್ಷನಲ್ಲಿ ಒಂದು ಟಿ ವಿ ಇದೆ, ಮತ್ತು ಈ ಬೆಡ್ರೂಮ್ ಸೆಕ್ಷನಲ್ಲಿ ಸಹ ಒಂದು ಟಿ ವಿ ಇದೆ. ಈ ಕಡೆ ಒಂದು ಡ್ರೆಸ್ಸಿಂಗ್ ಮಿರರ್ ಇದೆ, ಅದು ಸೂಪರ್ ಆಗಿದೆ, ವಿತ್ ಕಾರ್ವಿಂಗ್ಸ್ ಇರೋಂಥದ್ದು, ವಿತ್ ಲೈಟ್ ಎಲ್ಲ. ಸೊ ಬನ್ನಿ ಹಾಗಾದರೆ ವಾಕಿಂಗ್ ಕ್ಲೋಸೆಟ್ ನೋಡೋಣ. ಈ ಕಾರ್ನಲ್ಲಿ ಟೇಬಲ್ ಮತ್ತು ಚೇರ್ ಹಾಕಿದ್ದಾರೆ. ನಾನು ಆಲ್ರೆಡಿ ಹೇಳಿದೆ ವೈಫೈ ಫೆಸಿಲಿಟಿ ಇದೆ ಅಂತ. ಇನ್ ಕೇಸ್ ನೀವು ಏನಾದ್ರು ಲ್ಯಾಪ್ಟಾಪ್ ತೊಗೊಂಬಂದು ವರ್ಕ್ ಫ್ರಮ್ ಹೋಮ್ ಇಲ್ಲ ವರ್ಕ್ ಫ್ರಮ್ ರಿಮೋಟ್ ಪ್ಲೇಸ್ ಮಾಡಬೇಕು ಅಂತಂದರೆ ಅದು ಸಹ ಫೆಸಿಲಿಟಿ ಇದೆ ಇಲ್ಲಿ. ಬನ್ನಿ ಇವಾಗ ಒಳಗಡೆ ಇರೋಂಥ ಬಾತ್ರೂಮ್ ಸೆಕ್ಷನ್ ನೋಡೋಣ. ಈಗ ನಾನಿರೋಂಥದ್ದು ವಾಕಿಂಗ್ ಕ್ಲೋಸೆಟ್ ಏರಿಯಾದಲ್ಲಿ. ಇದು ಅಷ್ಟೇ ಮ್ಯಾಸಿವ್ ಆಗಿದೆ, ಎಲ್ಲೂ ಕಾಂಪ್ರಮೈಸ್ ಆಗಿಲ್ಲ. ಸ್ಪೇಸ್ ಇನ್ ಟರ್ಮ್ಸ್ ಆಫ್ ಸ್ಪೇಸು ತುಂಬಾ ಚೆನ್ನಾಗಿದೆ. ಒಳ್ಳೆ ಹೈಲೈಟ್ ಲೈಟು, ಹೈ ಸೀಲಿಂಗು, ತುಂಬಾ ಚೆನ್ನಾಗಿದೆ. ಬನ್ನಿ ಈಗ ಬಾತ್ರೂಮ್ ನೋಡೋಣ. ಬಾತ್ರೂಮ್ ಅಷ್ಟೇ ತುಂಬಾ ಚೆನ್ನಾಗಿದೆ. ಬಾತ್ರೂಮ್ ಕೊಟ್ಟಿದ್ದಾರೆ. ಈ ಕಡೆ ಟಬ್ ಬಾತ್ ಇದೆ. ಆಮೇಲೆ ಏನು ಶೇವಿಂಗ್ ಕಿಟ್ಟು, ಡೆಂಟಲ್ ಕಿಟ್ಟು, ಆ ಥರದ್ದು ಶ್ಯಾಂಪು, ಈ ಥರದ್ದೆಲ್ಲ ಇಲ್ಲಿ ಇಟ್ಟಿದ್ದಾರೆ. ಇಲ್ಲೂ ಅಷ್ಟೇ ಬ್ಯೂಟಿಫುಲ್ ಆಗಿರೋ ಮಿರರ್ ಇದೆ. ಈ ಸೈಡು ವೆಟ್ ಏರಿಯಾ, ಇಲ್ಲೇನಾದ್ರು ಶವರ್ಗೆ ಅಂತ ಇದೆ. ಈ ಕಡೆ ಕಮೋಡ್ ಏರಿಯಾ. ಸೊ ಇದು ಅಷ್ಟೇ ಸ್ಪೇಷಿಯಸ್ ಆಗಿದೆ. ಬಾತ್ರೂಮ್ ಅಷ್ಟೇ ಹೆವಿ ಮ್ಯಾಸಿವ್ ಆಗಿದೆ. ಒಂದು ಕಿಂಗ್ ಮತ್ತು ಒಂದು ಕ್ವೀನ್, ಅಂದರೆ ಏನು ಮಹಾರಾಜ ಮಹಾರಾಣಿನಲ್ಲಿ ಇಷ್ಟು ಥರ ಇದೆ. ನಾನು ಒಂದಿರೋದ್ರಲ್ಲಿ ನಾವು 100 ಕಡೆ ಉಳ್ಕೊಂಡಿದ್ದೀವಿ ಸ್ಟೇಸಲ್ಲಿ, ಬಟ್ ನನಗೆ ದಿಸ್ ಇಸ್ ದ ಬಿಗ್ಗೆಸ್ಟ್ ಎವರ್ ಸೂಟ್ನ ಉಳ್ಕೊತೀನಿ.
ಇರುವಂತಹ ಮಹಾರಾಣಿ ಸ್ವೀಟ್ ಹತ್ರ ಬರ್ತಾ ಇದ್ದೀನಿ. ಇದು ಫಸ್ಟ್ ಫ್ಲೋರಲ್ಲಿ ಬರುತ್ತೆ. ಈ ಪ್ಯಾಲೇಸಲ್ಲಿ ಇರುವಂತಹ ಬಿಗ್ಗೆಸ್ಟ್ ರೂಮ್ ಅಂತಂದ್ರೆ ಮಹಾರಾಣಿ ಸ್ವೀಟ್. ಎಷ್ಟು ದೊಡ್ಡದಾಗಿದೆ ಅಂತ ಒಳಗೋಗಿ ತೋರಿಸ್ತೀನಿ ಬನ್ನಿ. ಎಂಟ್ರಿ ಆಗಿದ ತಕ್ಷಣನೇ ಎಂಥ ಫೀಲ್ ಕೊಡುತ್ತೆ ಗೊತ್ತಾ. ನಾವು ಬೆಂಗಳೂರಲ್ಲಿ ಒಂದು 30-40 ಸೈಟ್ ಆರ್ 20-30 ಸೈಟಲ್ಲಿ ಒಂದು ನಮ್ಮದೇ ಆದಂತಹ ಮನೆ ಕಟ್ಸ್ಕೋಬೇಕು ಅಂತ ಕನ್ಸು ಕಾಣ್ತಾ ಇರ್ತೀವಿ. ಬಟ್ ಇದೊಂದು ರೂಮೇನೆ 30-40 ಸೈಟಲ್ಲಿ ಅಂದರೆ 30-50 ಸೈಟಲ್ಲಿ ಕಂಪ್ಲೀಟಾಗಿ ಮನೆ ಕಟ್ಸಿದ್ರೆ ಎಷ್ಟು ಸ್ಪೇಷಿಯಸ್ ಆಗಿ ಬರುತ್ತೆ ಮನೆ, ಅಷ್ಟು ಸ್ಪೇಷಿಯಸ್ ಆಗಿ ಒಂದು ರೂಮ್ ಇದೆ. ಸೊ ತುಂಬಾ ಖುಷಿ ಆಗ್ತದೆ. ಒಂದಿನ ಯಾರು ಇಂಥ ಕಡೆ ಸ್ಟೇ ಮಾಡಿದ್ರೆ ನಮ್ಮ ಲೈಫಲ್ಲಿ ತುಂಬಾ ಮೆಮೊರೇಬಲ್ ಆಗಿರುತ್ತೆ. ಆ್ಯಂಟಿಕ್ ಪೀಸಲ್ಲಿರುವಂತಹ ಒಂದು ವಾರ್ಡ್ರೋಬ್ ಇದೆ, ಒಳಗಡೆ ಲಾಕರ್ ಕೂಡ ಇದೆ ಆ್ಯಂಡ್ ಮಿರರ್ ಕೂಡ ಇದೆ ಸಪ್ರೇಟಾಗಿ. ಸೊ ಸ್ಟೋರೇಜ್ ಫೆಸಿಲಿಟಿ ಆರಾಮಾಗಿದೆ. ಈ ಬೆಡ್ರೂಮ್ ಏರಿಯಾದಲ್ಲಿ ಈ ಕಡೆ ಸಿಟ್ಟಿಂಗ್ ಸೆಕ್ಷನ್ಸ್ ಬರುತ್ತೆ, ಸೋಫಾ ಎಲ್ಲ ಹಾಕಿದ್ದಾರೆ ಆ್ಯಂಡ್ ಈ ಕಡೆ ಟೀ ಟೇಬಲ್ ಇದೆ. ಈ ಟೀ ಟೇಬಲ್ ನೋಡಿದ್ರೇ ಒಂಥರ ಆ್ಯಂಟಿಕ್ ಲುಕ್ ಕೊಡುತ್ತೆ, ಸಕ್ಕತ್ತಾಗಿದೆ. ಆ್ಯಂಡ್ ಎಲ್ಲದೂ ಅಷ್ಟೇ ಫರ್ನಿಚರು. ಫಸ್ಟು ನಮಗೆ ನಮ್ಗೆ ಆಗಿನ ಕಾಲಕ್ಕೆ ಕರ್ಕೊಂಡು ಹೋಗೋದು ಅಂದ್ರೇ ಫರ್ನಿಚರಲ್ಲಾಗಿರುವಂಥ ಕೆತ್ತನೆಗಳು ನಮ್ಗೆ ನಿಜವಾಗ್ಲೂ ಆ ಫೀಲ್ ಇಲ್ಲಿ ಬಂದಿದ ತಕ್ಷಣವೇ ಕೊಡ್ತಾ ಇದೆ. ಆಗಿನ ಕಾಲದಲ್ಲಿ ಮಹಾರಾಣಿಗೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಿದ್ರು ಅಂದರೆ ಈ ರೂಮ್ ನೋಡಿದ್ರೇ ಗೊತ್ತಾಗುತ್ತೆ. ಈ ರೂಮಲ್ಲಿ ಟೋಟಲ್ ಆಗಿ 4 ಸೆಕ್ಷನ್ ಬರುತ್ತೆ. ಒಂದು ಈ ಬೆಡ್ರೂಮ್ ಏರಿಯಾ, ಇನ್ನೊಂದು ಸ್ಮಾಲ್ ಬೆಡ್ರೂಮ್ ಏರಿಯಾ ಇದೆ, ವಾಕಿಂಗ್ ಕ್ಲೋಸೆಟ್ ಇದೆ ಆ್ಯಂಡ್ ವಿಶಾಲವಾಗಿರುವಂಥ ಬಾತ್ರೂಮ್ ಇದೆ. ಸೊ ಬೆಡ್ಡು ಅಷ್ಟೇ ಎಷ್ಟು ಕಂಫರ್ಟಬಲ್ ಆಗಿದೆ. ಕಿಂಗ್ ಸೈಜ್ ಕಾಟ್ ಬರುತ್ತೆ ಇದು. ಆ್ಯಂಡ್ ಹೆಡ್ ಬೋರ್ಡ್ ಅಷ್ಟೇ ನೈಸ್ ಹೆಡ್ ಬೋರ್ಡ್ ಆ್ಯಂಡ್ ಸೈಡ್ ಲ್ಯಾಂಪ್ಗಳು ಅಷ್ಟೇ ಮತ್ತು ಆ್ಯಂಟಿಕ್ ಫ್ಯಾನ್ ಅಷ್ಟೇ. ಪ್ರತಿಯೊಂದು ನಮಗೆ ಆ್ಯಂಟಿಕ್ ಲುಕ್ ಕೊಡ್ತಾ ಇದೆ, ಪ್ರತಿಯೊಂದು ಬ್ಲೆಂಡ್ ಆಗ್ತಾ ಇದೆ. ಸೊ ಸಖತ್ತಾಗಿದೆ. ಆ್ಯಂಡ್ ಇಲ್ಲಿ ಎಲ್ಲ ರೂಮಲ್ಲೂ AC ಫೆಸಿಲಿಟಿ ಇದೆ ಆ್ಯಂಡ್ ವೈಫೈ ಫೆಸಿಲಿಟಿ ಕೂಡ ಇದೆ. ಈ ಪ್ಯಾಲೇಸಲ್ಲಿ ಇನ್ನೊಂದು ವಿಶೇಷತೆ ಏನು ಅಂತಂದರೆ ನಮಗೆ ಎಲ್ಲೇ ನೋಡಿದ್ರೂ ಇಲ್ಲಿ ರಾಜವಂಶಸ್ಥರು ಇದ್ದಂಥ ಫೋಟೋಸು, ಅವರು ಫ್ಯಾಮಿಲಿ ಫೋಟೋಸು ಎಲ್ಲದೂ ಫುಲ್ ಈ ಥರ ಫ್ರೇಮ್ ಮಾಡಿ ಹಾಕಿದ್ದಾರೆ. ಸೊ ನಮಗೊಂದು ಐಡಿಯಾ ಬರುತ್ತೆ, ಒಂದು ಹಿಸ್ಟ್ರಿ ಗೊತ್ತಾಗುತ್ತೆ, ಯಾರ್ಯಾರು ರಾಜರು ಇದ್ರು, ಅವ್ರ ಫ್ಯಾಮಿಲಿ ಏನು, ಅವೆಲ್ಲದನ್ನು ಗೊತ್ತಾಗ್ತಾ ಬರುತ್ತೆ. ಆ್ಯಂಡ್ ಇಲ್ಲೂ ಒಂದು ಫೋಟೋ ಇದೆ. ಸೊ ಇಲ್ಲಿ ನಮ್ಮ ಭಾರತದ ಫಸ್ಟ್ ಪ್ರೈಮ್ ಮಿನಿಸ್ಟರ್ ನೆಹರು ಅವರ ಫೋಟೋ ಕೂಡ ಇದೆ ಇಲ್ಲಿ. ಸೊ ಎಲ್ಲ ಕಡೆನೂ ನಮಗೊಂದು ಹಿಸ್ಟ್ರಿ ತಿಳ್ಕೊಂಡಂಗಾಗುತ್ತೆ. ಅವ್ರ ಫ್ಯಾಮಿಲಿಯವ್ರು ಯಾರಿದ್ರು, ಎಷ್ಟನೇ ತಲೆಮಾರಿ ಹಿಂದೆ ಇಲ್ಲೆಲ್ಲ ವಾಸ ಮಾಡ್ತಾ ಇದ್ರು ಅನ್ನೋದೆಲ್ಲ ಒಂದು ಐಡಿಯಾ ಬರುತ್ತೆ. ನಾನೀಗ ನಿಂತಿರೋವಂಥದ್ದು ಆಲ್ಮೋಸ್ಟ್ ನನ್ನಷ್ಟೇ ಹೈಟ್ ಇರುವಂಥ ಮಿರರ್ ಮುಂದೆ ನಿಂತಿದ್ದೀನಿ. ಡ್ರೆಸ್ ಮಾಡ್ಕೊಂಡ್ಮೇಲೆ ಹೆಣ್ಮಕ್ಳಿಗೆ ಮಿರರ್ ಅಂದ್ರೇ ತುಂಬ ಪ್ರೀತಿ. ಸೊ ಹೇಗೆ ಕಾಣಿಸ್ತಿದ್ದೀವಿ ಅಂತ ಆ ಮಿರರ್ ಮುಂದೆ ನೋಡ್ಕೊಳ್ಳೋದಿದೆಯಲ್ಲ, ಅದರಲ್ಲೂ ಈ ಆ್ಯಂಟಿಕ್ ಆಗಿರೋವಂಥ ಮಿರರ್ ಮುಂದೆ ಸಾಕತ್ತಾಗಿರುತ್ತೆ. ಸೊ ಈಗ ಬನ್ನಿ, ಈ ಮಹಾರಾಣಿ ಸ್ವೀಟಲ್ಲಿ ಇನ್ನೊಂದು ರೂಮ್ ಇದೆ. ಸೊ ಅದನ್ನು ತೋರಿಸ್ತೀನಿ. ಅದು ಕೂಡ ಸ್ಪೇಷಿಯಸ್ ಆಗಿದೆ. ಇಲ್ಲಿ ಸಿಂಗಲ್ ಕಾಟ್ ಇದೆ. ನೀವೇನಾದ್ರು ಹಸ್ಬೆಂಡ್ ವೈಫ್ ವಿತ್ ಕಿಡ್ ಬಂದರೆ ಸೊ ಇದನ್ನು ಆಪ್ಟ್ ಮಾಡ್ಕೊಳ್ಬೋದು. ಅಲ್ಲಿ ಸಪ್ರೇಟ್ ಗಂಡ ಹೆಂಡತಿ ಮತ್ತೊಂದು ಮಗು ಆರಾಮಾಗಿ ಮಲ್ಕೋತೀನಿ ಕಂಫರ್ಟಬಲ್ ಆಗಿ ಅಂತಂದರೆ ಇಲ್ಲೂ ಕೂಡ ನೀವು ಇದನ್ನು ತೊಗೊಳ್ಬೋದು. ಆ್ಯಂಡ್ ಇಲ್ಲೂ ಕೂಡ ಕೂತ್ಕೊಳ್ಳೋದಕ್ಕೆ ಸೋಫಾ ಸೆಟ್ ಮತ್ತು ಟೀ ಟೇಬಲ್ ಎಲ್ಲ ಹಾಕಿದ್ದಾರೆ. ಇಲ್ಲೂ ಕೂಡ ಒಂದು TV ಇದೆ. ಆ್ಯಂಡ್ ನೀವೇನಾದ್ರು ಐರನ್ ಮಾಡ್ಕೋತೀನಿ ಅಂತ ಇದ್ದರೆ ಸೊ ಅದಕ್ಕೂ ಫೆಸಿಲಿಟಿ ಕೊಟ್ಟಿದ್ದಾರೆ. ಸೊ ಈ ಮಹಾರಾಣಿ ಸ್ವೀಟಲ್ಲಿರುವಂಥ 3rd ಸೆಕ್ಷನಿಗೆ ಬಂದಿದ್ದೀನಿ. ಇದು ವಾಕಿಂಗ್ ಕ್ಲೋಸೆಟ್ ಬರುತ್ತೆ. ಇಲ್ಲೂ ಕೂಡ ಒಂದು ದೊಡ್ಡದಾಗಿರುವಂತಹ ಒಂದು ಡ್ರೆಸ್ಸಿಂಗ್ ಟೇಬಲ್ ಇದೆ. ಇದಂತೂ ಆ ಕಾರ್ವಿಂಗ್ಸ್ ಎಲ್ಲ ಅಷ್ಟೇ, ಪ್ರತಿಯೊಂದು ಡ್ರಾಯರ್ಸ್ ಇರ್ಬೋದು, ಮಿರರ್ ಇರ್ಬೋದು, ಸೀಟಿಂಗ್ ಇರ್ಬೋದು, ಪ್ರತಿಯೊಂದು ಲುಕ್ಕೂ ಅಷ್ಟೇ ನಮ್ಗೆ ಆಗಿನ ಕಾಲದ ನೆನ್ಪು ಮಾಡುತ್ತೆ. ಈ ಮಹಾರಾಣಿ ಸ್ವೀಟಲ್ಲಿ ಲಾಸ್ಟ್ ಸೆಕ್ಷನ್ ಅಂತ ಬಾತ್ರೂಮು ನೋಡ್ತಾ ಇದ್ದೀರಾ ಎಷ್ಟು ಸ್ಪೇಷಿಯಸ್ ಆಗಿದೆ ಬಾತ್ರೂಮ್ ಅಂತ. ನಾವು ಒಂದೇ ಒಂದು ಸಾರಿ ಇಮ್ಯಾಜಿನ್ ಮಾಡ್ಕೊಂಬರ್ಬೇಕು ಇಲ್ಲಿನ ರಾಣಿಯರು ಹೇಗೆ ಬದುಕ್ತಾ ಇದ್ರು ಅಂತ. ನಿಜ ಅದನ್ನೇ ನಮಗೆ ಒಂದು ಕಣ್ಮುಂದೆ ಬಂದು ಹೋದಂಗೆ ಅನಿಸ್ತಾ ಇದೆ ನನಗೆ. ಮಿರರ್ ಅಷ್ಟೇ ಚೆನ್ನಾಗಿದೆ. ಈ ಕಡೆ ಬಾತ್ ಟಬ್ ಇದೆ, ಈ ಕಡೆ ಕಮೋಡ್ ಆ್ಯಂಡ್ ಸಪ್ರೇಟ್ ವೆಟ್ ಏರಿಯಾ. ಸೊ ಎಲ್ಲ ಇದೆ, ಸಖತ್ತಾಗಿದೆ. ಶಿವವಿಲಾಸ್ ಪ್ಯಾಲೇಸಿಗೆ ಬಂದಾಗ ಒಂದು ಅಟ್ರಾಕ್ಷನ್ ಅಂತ ಅಂದರೆ ವಿಂಟೇಜ್ ಕಾರ್ ಮ್ಯೂಸಿಯಮ್ಮು. ನಾನು ನೋಡಿದ್ದೀನಿ, ಧರ್ಮಸ್ಥಳದಲ್ಲಿದೆ, ಆಮೇಲೆ ಮೈಸೂರು ಹತ್ರ ಆಗಿದೆ ಧರ್ಮಸ್ಥಳದವ್ರದ್ದೆ. ಸೊ ಹಾಗಾಗಿ ನನಗೂ ವಿಂಟೇಜ್ ಕಾರ್ಸ್ ಅಂದರೆ ಭಾರಿ ಇಷ್ಟ. ಯಾರ್ಯಾರು ನೋಡ್ತಾ ಇರ್ತಾರೆ ಪೀಪಲ್ಲು ಬಾಯ್ಸ್ ಔಟ್ ವಾಚಿಂಗ್ ದೇರ್, ನೀವು ಸಖತ್ ಇಷ್ಟಪಡ್ತೀರಾ. ಎಸ್ಪೆಷಲಿ ಎಲ್ಲ ತುಂಬ ವಿಂಟೇಜ್ ಕಾರ್ಸು. ಅದರಲ್ಲಿ ಒಂದೊಂದು ತುಂಬಾ ಇಷ್ಟ ಆಯಿತು. ಒಂದು ಮರ್ಸಿಡೀಸು ನೋಡೋಣ, ನಿಮಗೆ ತೋರಿಸ್ತೀನಿ. ಒಟ್ಟು 5 ಕಾರ್ ಇದೆ. ಆಮೇಲೆ 5 ಕಾರು ಫಂಕ್ಷನ್ ಇದೆ ಅಂತ ಹೇಳಿದರು, ಅಂದರೆ ಮೂವ್ ಎಲ್ಲ ಆಗುತ್ತೆ ಅಂತೆಲ್ಲ. ಒಂದು ಕಾರ್ ತೆಗಿತೀವಿ ನೋಡೋಣ ಅಂತಂದರು. ಅವರು ಡ್ರೈವ್ ಮಾಡೋರು ಬಂದಿಲ್ವಂತೆ. ಬಟ್ ಸ್ಟಿಲ್ ಬನ್ನಿ ಒಳಗಡೆ ಹೋಗಿ ನೋಡೋಣ ಹೇಗಿದೆ ಅಂತ. ಎಲ್ಲ ತುಂಬ ಚೆನ್ನಾಗಿದೆ, ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ, ಒಳ್ಳೆ ಗ್ಲಾಸಿ ಫಿನಿಶ್ ಇದೆ. ಸೊ ಬನ್ನಿ
ಇಲ್ಲಿ ಮರ್ಸಿಡೀಸು, ಡಾಡ್ಜು ಮತ್ತು ವಿಲ್ಲಿಸು 3 ಥರ ಡಿಫ್ರೆಂಟ್ ಕಲೆಕ್ಷನ್ ಇದೆ. ನಾನು ನಿನ್ನ ಮುಂದೆ ಇರೋದು ಅಂದರೆ ನನ್ನ ಹಿಂದೆ ಇರೋಂಥದ್ದು ಮರ್ಸಿಡೀಸ್ ಇದು 1965 ಆಗಿತ್ತು ಅಂದರೆ 230 ಸೆಡನ್ಸ್ ಏನೋ ಆಗಿದೆ ಅಂತ ಬರೆದಿದ್ದಾರೆ. ಪ್ರಾಬಲಿ ಆ ಇಯರ್ 1965 235 ಲಿಮಿಟೆಡ್ ಎಡಿಷನ್ ಸೆಡನ್ಸ್ ಆಗಿರೋದು ಅಂತ ಅಂದ್ಕೊತೀನಿ ಗೈಸ್. ಇದು 6 ಸಿಲಿಂಡರ್ಸ್ ಇದೆ. ನಮ್ಮದು ಫೋರ್ಡು ಬಂದ್ಬಿಟ್ಟು 4 ಸಿಲಿಂಡ್ರು. ಅವಾಗ 1965 6 ಸಿಲಿಂಡರ್ಸ್ ಅಂದರೆ ಇದು ಅರ್ಥ ಮಾಡ್ಕೊಳ್ಳಿ ಎಷ್ಟು ಪವರ್ಫುಲ್ ಇದು ಸಡನ್ ಆಗಿತ್ತು ಅಂತ. ಸೂಪರ್ ಆಗಿದೆ, ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಆಮೇಲೆ ಇದು ಅಷ್ಟೇ, ಸೀಟ್ಸು ಹೆಡ್ರೆಸ್ಟ್ ಇಲ್ಲ ಆಗ, ಬಟ್ ಸ್ಟಿಲ್ ಚೆನ್ನಾಗಿದೆ. ಬಟ್ ಏನೂ ಟಚ್ ಮಾಡಬಾರ್ದು ಅಂತ ಹೇಳಿದ್ದಾರೆ. ನಾನು ಮುಟ್ಟಕ್ಕೆ ಹೋಗ್ತಿಲ್ಲ ಒಳಗಡೆ, ಬಟ್ ಲೆಟ್ಸಿ ಓಪನ್ ಆಗುತ್ತಾ ಅಂತ. ಓಕೆ ಇಲ್ವಾ, ಓಪನ್ ಇಲ್ವಂತೆ. ಸೊ ಬನ್ನಿ ಈಗ ಇದು ನೋಡೋಣ ಏನೊಂದು. ಸೊ ಒಟ್ಟು 5 ಕಾರಲ್ಲಿ ಒಂದು ಕ್ಯಾಪ್ಟನ್ ಆಫ್ ದಿ ಶಿಪ್ ಅಂತಂದರೆ ಈ ಕಾರ್ ಅಂತ ಹೇಳ್ಬೋದು. ಡಾಟ್ ಬಜರ್ಸ್ದು 1928 ಕಾರು. ಅಂದರೆ ನಾವು ಇವಾಗ 2026 98 ಇಯರ್ಸ್ ಓಲ್ಡ್ ವಿಂಟೇಜ್ ಕಾರು. ಸಖತ್ತಾಗಿದೆ. ಎಲ್ಲ ಕಾರ್ಗಿಂತ ಭಯಾನಕ ಅಂದರೆ ಭಯಾನಕ ಇಷ್ಟ ಆಗಿದೆ ನನಗೆ ಇದೇನೆ. ಸೂಪರಾಗಿದೆ. ಒಳಗಡೆ ಎಲ್ಲ ಫಿಟ್ ಆ್ಯಂಡ್ ಫಿನಿಶ್ ಚೆನ್ನಾಗಿದೆ. ಎಲ್ಲೂ ಕಾಂಪ್ರಮೈಸ್ ಮಾಡಿದ್ದಾರೆ ಅಂತಲೇ ಅನಿಸ್ತಿಲ್ಲ. ಫುಟ್ ನೋಡಿ ಯಾವ SUV ಬರಲ್ಲ ಅಷ್ಟಿದೆ. ಆಲ್ಮೋಸ್ಟು 1.5 ಅಡಿ ಇದೆ. ಏನು ಇಟ್ಕೊತೀವಲ್ಲ ಇಲ್ಲಿ ಹತ್ತಕ್ಕೆ, ಫುಟ್ರೆಸ್ಟು ಅಷ್ಟಿದೆ. ಚೆನ್ನಾಗಿದೆ. ವಿಂಟೇಜ್ ಟೈಪ್ ವೀಲಿಂಗು ಸೂಪರ್ ಇದೆ. ಲೈಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇದರದ್ದು ಸಂಡೂರ್ 1 ಅಂತ ಕೊಟ್ಟಿದ್ದಾರೆ. ಪ್ರಾಬಲಿ ಮುಂದೆ ಹಾಕಿದಾರೋ ಏನೋ ಗೊತ್ತಿಲ್ಲ, ನಂಬರ್ ಪ್ಲೇಟ್ಗೆ ಬರೀ ಫ್ಯಾನ್ಸಿಗೋ ಅಂತ. ಪ್ರಾಬಲಿ ಈ ಸಂಡೂರ್ಗೆ ಇದೆ ಫಸ್ಟ್ ಕಾರ್ ಇರ್ಬೋದೇನೋ. ಅದ್ರ ಬಗ್ಗೆ ಎಲ್ಲ ಏನೂ ಬರೆದಿಲ್ಲ, ಬಟ್ ಕಾರ್ ತುಂಬ ಚೆನ್ನಾಗಿದೆ. ನನ್ನ ಪಕ್ಕದಲ್ಲಿರೋಂಥದ್ದು ಫೋರ್ಡ್ ಅವ್ರದ್ದು ಜೀಪು 1943 ಮಾಡಲ್ ಇದು. ಸೊ ಇದು ಅಷ್ಟು ಆಲ್ಮೋಸ್ಟ್ ಎಷ್ಟಾಯಿತು 1943 ಅಂದರೆ ಅಪ್ರಾಕ್ಸಿಮೇಟ್ಲಿ 75 to 80 ಇಯರ್ಸ್ ಓಲ್ಡು. ಈಗ ಫೋರ್ಡು ಇಂಡಿಯಾದಲ್ಲಿ ಆಫ್ಕೋರ್ಸ್ ಕಾರೇ ಬರ್ತಾಯಿಲ್ಲ. ನಾನು ನೋಡ್ದಂಗೆ ಈಗ ಫೋರ್ಡ್ದು ಅವ್ರದ್ದು ಜೀಪು ಬರ್ತಾಯಿಲ್ಲ. US ಒಂದು ವೆಬ್ಸೈಟಲ್ಲಿ ರೀಸೆಂಟಾಗಿ ಚೆಕ್ ಮಾಡಿದೆ ಒಂದು 2 months ಬ್ಯಾಕು. ನನಗೆ ಗೊತ್ತಿರೋಂಗೆ ಜೀಪ್ ಇಲ್ಲ. ಸೊ ಇದು 65 HP ಅಂತೆ. 65 HP 4 ಸಿಲಿಂಡರ್ಸ್, 3 ಗೇರ್ ಇರೋದು, 3 ಟ್ರಾನ್ಸ್ಮಿಷನ್ಸ್ ಗೇರ್ ಇರೋದು. ತುಂಬ ಚೆನ್ನಾಗಿದೆ. ಇದನ್ನು ಅಷ್ಟೇ ಚೆನ್ನಾಗಿದೆ. ಆಮೇಲೆ ಇನ್ನೊಂದು ಏನು ಅಂದರೆ ಇದು ಲೆಫ್ಟ್ ಸೈಡ್ ಇದೆ ಡ್ರೈವಿಂಗು, ಬೇರೆದೆಲ್ಲ ಎರಡೂ. ಮತ್ತು ಪ್ಲಸ್ ಇದು ಅಷ್ಟೇ 3 ಕಾರ್ದು ರೈಟ್ ಸೈಡ್ ಇದೆ. ಅಂದರೆ ನಮ್ಮ ಏನು ಇಂಡಿಯನ್ ಡ್ರೈವಿಂಗ್ ಸ್ಟೈಲ್ ಥರ ಇದು ಲೆಫ್ಟಲ್ಲಿದೆ. ಪ್ರಾಬಲಿ ಇದು US ಇಂದಲೇ ತರಿಸಿರೋದು ಅನಿಸುತ್ತೆ, ಯಾಕಂದರೆ ಅಲ್ಲಿ ಲೆಫ್ಟ್ ಸೈಡ್ ಡ್ರೈವಿಂಗ್ ಇರುತ್ತೆ. ಇದು ತುಂಬ ಚೆನ್ನಾಗಿದೆ, ಓಡ್ಸೋಕ್ಕೆ ಮಜಾ ಇರುತ್ತೆ. ಬಟ್ ಏನು ಮಾಡೋದು, ವಿಂಟೇಜ್ ಕಾರ್ಸ್ ಕೊಡೋಲ್ಲ ಆ ಥರ ಎಲ್ಲ ಓಡ್ಸೋಕ್ಕೆ. ಬಟ್ ನೋಡೋಣ, ಅದ್ರಲ್ಲಿ ಕೂತ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅವ್ರು ಕೇಳಿ. ಬಟ್ ನೋಡೋಣ ಮುಂದೆ ಇನ್ಯಾಕರಿದೆ ಅಂತ ಬನ್ನಿ ನೋಡೋಣ. ಇದು ಇನ್ನೊಂದು ಜೀಪು ಲ್ಯಾಂಡ್ ರೋವರ್ದು. ಸೊ ಇದರಲ್ಲಿ 3 + 2 + 5 + 7 ಸೀಟರ್ ಇದು. ಯಾವ ಮಾಡೆಲ್ ಅಂತ ಬರೆದಿಲ್ಲ, ಏನೋ ಡಿಸ್ಪ್ಲೇನ ಹಾಕಿಲ್ಲ. ಮುಂದ್ಗಡೆ ಬರೆದೆ ಲ್ಯಾಂಡ್ ರೋವರ್ ಅಂತ. ನನಗಂತೂ ಗೊತ್ತಿಲ್ಲ ಈ ಕಾರು ಲ್ಯಾಂಡ್ ರೋವರಲ್ಲಿ. ಸೊ 3 ಬರುತ್ತೆ ಆ್ಯಕ್ಚುಲಿ. ರೇಂಜ್ ರೋವರ್ ಅಂತ ಒಂದು ಬರುತ್ತೆ, ಮತ್ತು ಇನ್ನೆರಡು ಬರುತ್ತೆ ಲ್ಯಾಂಡ್ ರೋವರಲ್ಲಿ ಮಾಡೆಲ್ಸು. ಬಟ್ ಇದು ಯಾವ ಮಾಡೆಲ್ ಅಂತ ನನಗೆ ಗೊತ್ತಿಲ್ಲ. ಗೊತ್ತಿದ್ರೆ ಕಾಮೆಂಟಲ್ಲಿ ತಿಳಿಸಿ, ನಾನು ನೋಡೋಕ್ಕೆ ಖುಷಿಯಾಗಿ ಕಾಯ್ತೀನಿ. ನನ್ನ ಪಕ್ಕ ಇರೋಂಥದ್ದು ವಿಲ್ಲಿಸ್ ಅವ್ರದ್ದು 4 ವೀಲ್ ಡ್ರೈವ್ ವೆಹಿಕಲ್ಲು. ನೋಡಿ ಅವಾಗಲೇ ಇದೆ 4 ವೀಲ್ ವೆಹಿಕಲ್ಲು. ಈ ಕಾರ್ಗಳಲ್ಲೆಲ್ಲ ಬಿಗ್ ಬಾಸ್ ಅಂದರೆ ಇವರೇ ಅಂತ ಹೇಳ್ಬೋದು, ಯಾಕಂದರೆ ಸಖತ್ ಹ್ಯೂಜ್ ಆಗಿದೆ, ರಗ್ಗಡಾಗಿದೆ, ಅಷ್ಟು ಚೆನ್ನಾಗಿದೆ ವೆಹಿಕಲ್ಲು. ಸೊ ಇದ್ರ ಬಗ್ಗೆ ಎಷ್ಟು CC ಅಂತ ಎಲ್ಲ ಹಾಕಿಲ್ಲ ಅದು ಡಿಸ್ಪ್ಲೇನಲ್ಲಿ. ವಿಂಟೇಜ್ ಕಾರ್ಸು ನೋಡಿದ್ರೆ ಗೊತ್ತಾಗಲ್ಲ, ಪ್ರತಿ ಸಲ ಮಾಡೆಲ್ ಟು ಮಾಡೆಲ್, ಇಯರ್ ಟು ಇಯರ್ ಚೇಂಜ್ ಆಗ್ತಾ ಇರುತ್ತೆ. 1947 ಟೈಮಲ್ಲಿ ಆಗಿರೋದು ಅಂತ ಅಲ್ಲಿ ಬರೆದಿದೆ. ಸೊ ಆ ಟೈಮಲ್ಲಿ ತುಂಬ ಮ್ಯಾನುಫ್ಯಾಕ್ಚರ್ ಆಗಿದೆ ಅಂತ. ಪ್ರಾಬ್ಲಿ ನಾನು 1947 ಅಂದ್ಕೊತೀನಿ. ಸೊ ಇವಾಗ ಅಲ್ಲಿಗೆ ಆಲ್ಮೋಸ್ಟ್ ಒಂದು 75 to 80 ಇಯರ್ಸ್ ಹಳೆ ಆಗಿರೋಂಥ ಕಾರು. ಚೂರು ಚಿಪ್ಪಿಂಗ್ ಎಲ್ಲ ಆಗಿದೆ ಪೇಂಟು, ಬಟ್ ಸ್ಟಿಲ್ ಮೆಜಾರಿಟಿ ಆಫ್ ದಿ ಕಾರ್ಸು ತುಂಬ ಚೆನ್ನಾಗಿಟ್ಟಿದ್ದಾರೆ, ಕ್ಲೀನಾಗಿ ಮ್ಯಾನೇಜ್ ಮಾಡಿ ಇಟ್ಟಿದ್ದಾರೆ. ಈ ಕಾರ್ ಏನಾದ್ರು ಓಡಿಸ್ಬೋದೇನೋ ಗೊತ್ತಿಲ್ಲ, ಅವರು ಏನಾದ್ರು ಬಂದರೆ ಡ್ರೈವರು ಒಂದು ರೌಂಡ್ ಸಹ ನೋಡೋಣ. ಹಂಪಿ ಮತ್ತು ಸಂಡೂರು ನೋಡಬೇಕು ಅಂತ ಪ್ಲ್ಯಾನ್ ಮಾಡ್ಕೋತಾ ಇರ್ಬೇಕಾದ್ರೆ ನಾವು ಬುಕ್ ಮಾಡ್ಕೊಂಡಿದ್ದು ಈ ಶಿವ ವಿಲಾಸ್ ಪ್ಯಾಲೇಸ್ನ ಹೋಮ್ ಸ್ಟೇಸ್ ಕರ್ನಾಟಕ ಅವ್ರ ಕಡೆಯಿಂದ. ಎಲ್ಲ ಫುಲ್ ಪ್ಯಾಕೇಜೆಲ್ಲ ಇನ್ಕ್ಲೂಡ್ ಮಾಡಿದ್ರು ನಮಗೆ, ಸೈಟ್ ಸೀಯಿಂಗ್ ಪ್ಲೇಸಸ್ಸು ಮತ್ತು ಪಿಕಪ್ಪು ಡ್ರಾಪು ಎಲ್ಲದೂ. ಸೊ ನೀವು ಏನಾದರೂ ಟೂರಿಸ್ಟ್ ಪ್ಲೇಸಸ್, ಹಂಪಿ ಕಡೆ ಟೂರಿಸ್ಟ್ ಪ್ಲೇಸಸ್ಸು ಇಲ್ಲ ಸ್ಟೇ ನೋಡ್ತಾ ಇದ್ದರೆ, ಸೊ ಹೋಮ್ ಸ್ಟೇ ಕರ್ನಾಟಕ ಅವ್ರ ಕಡೆದು ನಂಬರ್ನ ಮೆನ್ಷನ್ ಮಾಡಿರ್ತೀವಿ, ನೀವು ಕಾಲ್ ಮಾಡಿ ಪ್ರೈಸ್ ಡೀಟೇಲ್ಸ್ ಎಲ್ಲ ಅವರೇ ನಿಮಗೆ ಡೀಟೇಲಾಗಿ ಹೇಳ್ತಾರೆ. ಈ ಪ್ಯಾಲೇಸ್ ಒಳಗಡೆ ಟೋಟಲ್ 10 ಡಿಲೆಕ್ಸ್ ರೂಮ್ಸ್ ಇದೆ, ಎಲ್ಲ ಈ ಕೋರ್ಟ್ಯಾರ್ಡ್ ಒಳಗಡೆನೇ ಬರುತ್ತೆ. ಸೊ ಒಂದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಬನ್ನಿ. ಈ ರೂಮ್ ಕೂಡ ಯಾವುದೇ ಲಕ್ಸುರಿಗೆ ಕಮ್ಮಿ ಇಲ್ಲ, ಅಷ್ಟು ಲಕ್ಸುರಿಯಾಗಿ ಹೆರಿಟೇಜ್ ಫೀಲ್ ಕೊಡುತ್ತೆ, ಬನ್ನಿ. ಸೊ ಹೇಗಿದೆ ನಿಮಗೆ ನೋಡಿದ್ರೆ ಅನಿಸ್ತಿದೆ ಅಲ್ವಾ, ಅಷ್ಟೇ ಲಕ್ಸುರಿ ಆಗಿದೆ ಅಂತ. ಸೊ ಈ ಥರ ಸೋಫಾ ಕೊಟ್ಟಿದ್ದಾರೆ ರಿಲ್ಯಾಕ್ಸಿಂಗಿಗೆ, ಟೀ ಟೇಬಲ್ ಇದೆ, ಹಿಂದ್ಗಡೆ ಕಿಂಗ್ ಸೈಜ್ ಕಾಟ್ ಇದೆ ಆ್ಯಂಡ್ ನೈಸ್ ಹೆಡ್ ಬೋರ್ಡ್ ಇದೆ. ಫುಲ್ಲು ಆ್ಯಂಟಿಕ್ ಥರ ಎಲ್ಲ
ಫರ್ನಿಚರ್ಸ್ನ ಇಟ್ಟಿದ್ದಾರೆ. ಇಲ್ಲೂ ಕೂಡ ವಾರ್ಡ್ರೋಬ್ ಇದೆ. ಸೊ ಈ ಕಡೆ ಒಂದು ಟೇಬಲು ಚೇರು ಇಟ್ಟಿದ್ದಾರೆ. ನೀವೇನಾದ್ರು ವರ್ಕ್ ಮಾಡ್ಕೊಳ್ಳೋಂಗಿದ್ರೆ ಇಲ್ಲ ನೋಟ್ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೋಬೋದು. ಒಂದು ಪೆನ್ಸಿಲ್ಲು ಆ್ಯಂಡ್ ಒಂದು ಪೇಪರ್ ಕೂಡ ಇಟ್ಟಿದ್ದಾರೆ ನೀವು ನೋಟ್ ಮಾಡ್ಕೊಳ್ಳೋದಕ್ಕೆ. ಈ ಡಿಲೆಕ್ಸ್ ರೂಮ್ಸ್ ಎಲ್ಲ 550 ಸ್ಕ್ವೇರ್ ಫೀಟಲ್ಲಿ ಬರುತ್ತೆ. ಆಲ್ಮೋಸ್ಟ್ ಅಂದರೆ 2030 ನಾವು ಮನೆ ಕಟ್ಕೊಂಡ್ರೆ ಯಾವ ಸೈಜ್ ಬರುತ್ತೆ ಅಷ್ಟು ಡೈಮೆನ್ಷನಲ್ಲಿದೆ. ಆ್ಯಂಡ್ ಇಲ್ಲಿ ಟೀ ಟೇಬಲ್ ಇದೆ. ಈ ಕಡೆ ಸ್ಯಾಚೆಸ್ ಎಲ್ಲ ಇಟ್ಟಿದ್ದಾರೆ ನೀವು ಟೀ ಮಾಡ್ಕೊಳ್ಳೋಂಗಿದ್ರೆ ಅಂತ. ವಾಟರ್ ಬಾಟಲ್ಸ್ ಇದೆ. ನನಗೆ ಇನ್ನೊಂದು ಏನು ಹೈಜೀನ್ ಇವ್ರದ್ದು ಇಷ್ಟ ಆಗಿದ್ದು ಅಂದರೆ ಸೊ ಎಲ್ಲ ಗ್ಲಾಸ್ ಲೋಟಗಳಿಗೆಲ್ಲ ಈ ಥರ ಪೇಪರ್ನ ರ್ಯಾಪ್ ಮಾಡಿದ್ದಾರೆ. ಸೊ ಫುಲ್ ಹೈಜೀನ್ ಅಂತ ಅನಿಸುತ್ತೆ. ಯಾವುದೇ ಥರ ಧೂಳು ಇದು ಎಲ್ಲ ಬೀಳಲ್ಲ. ಈ ಕಡೆ ಲಗೇಜ್ ಇಟ್ಕೊಳ್ಳೋದಕ್ಕೆ ಇದೆ. ಆ್ಯಂಡ್ ಈ ಸೈಡಲ್ಲಿ ಮಿರರ್ ಇದೆ. ಕುತ್ಕೊಳ್ಳೋದಕ್ಕೆ ಒಂದು ಆ್ಯಂಟಿಕ್ ಆಗಿರುವಂಥ ಸ್ಟೂಲ್ ಕೂಡ ಕೊಟ್ಟಿದ್ದಾರೆ. ನೀವು ಆರಾಮ್ಸೆ ಡ್ರೆಸ್ ಮಾಡ್ಕೊಳ್ಬೋದು ಕೂತ್ಕೊಂಡೆ. ಸೊ ಈ ಕಡೆ ಒಂದು ಬ್ಯೂಟಿಫುಲ್ ಗಾರ್ಡನ್ ಕಾಣುವಂಥ ಬಾಲ್ಕನಿ ಇದೆ. ಬನ್ನಿ ತೋರಿಸ್ತೀನಿ. ಇದೇ ಬಾಲ್ಕನಿ ಕೂತ್ಕೊಳ್ಳೋಕ್ಕೆ ರಿಲ್ಯಾಕ್ಸಿಂಗ್ ಚೇರ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಸೋಫಾ ಕೂಡ ಇದೆ. ಆ್ಯಂಡ್ ಈ ಸೈಡಲ್ಲಿ ಎಕ್ಸ್ಟೆಂಡೆಡ್ ಬಾಲ್ಕನಿ ಕೂಡ ಇದೆ. ಇಲ್ಲಿಂದ ವ್ಯೂ ನೋಡಿ ಸಖತ್ತಾಗಿ ಕಾಣುತ್ತೆ. ಆ ಕಡೆ ಬೆಟ್ಟದ ಸಾಲು ಕಾಣ್ತಾ ಇದೆ. ಈ ಕಡೆ ಫುಲ್ ಗಿಡ ಮರ. ಆಮೇಲೆ ಸನ್ಸೆಟ್ ನೋಡೋಕ್ಕೆ ಹೇಳಿ ಮಾಡಿಸಿದ ಜಾಗ ಅಂತ ಹೇಳ್ಬೋದು ಈ ರೂಮಲ್ಲಿ. ಬನ್ನಿ ತೋರಿಸ್ತೀನಿ. ಸಿ ಲುಕ್ ಅಟ್ ದ ವ್ಯೂ ಫ್ರಮ್ ದ ಬಾಲ್ಕನಿ. ಈ ಕಡೆ ಪೂಲ್ ಏರಿಯಾ ಕೂಡ ಕಾಣಿಸುತ್ತೆ. ಇಲ್ಲಿಂದ ಜಿಮ್ ಏರಿಯಾ ಇದೆ. ಈ ಪ್ಯಾಲೇಸ್ ಸ್ಪೆಷಾಲಿಟಿ ಏನು ಅಂತಂದರೆ ಮಹಾರಾಣಿ ಆ್ಯಂಡ್ ಮಹಾರಾಜ ಸ್ವೀಟ್ ಅಲ್ಲಿ ಅಲ್ದಲೇ ಎಲ್ಲ ಡಿಲಕ್ಸ್ ರೂಮಲ್ಲೂ ಈ ಥರ ಬಾಟಬ್ ಇದೆ. ಸೊ ಬಾತ್ರೂಮ್ ಅಂತೂ ತುಂಬಾ ಇಷ್ಟ ಆಗೋಯಿತು. ಅಷ್ಟು ಕ್ಲೀನಾಗಿ ಅಷ್ಟು ಸ್ಪೇಷಿಯಸ್ ಆಗಿದೆ. ನಾವೆಲ್ಲ ನೋಡ್ತೀವಿ ಬೆಂಗಳೂರು ಕಡೆ ಎಲ್ಲ ಪುಟ್ ಬಾತ್ರೂಮ್ ಇರುತ್ತೆ. ಸೊ ಇದು ನೋಡಿದಾಗ ಏನೋ ಒಂಥರ ಖುಷಿ ಆಗುತ್ತೆ ಬಾತ್ರೂಮು. ಈಗ ಟೈಮ್ 6 o'clock ಆಗಿದೆ. ಸೊ ಸ್ನೂಕರ್ ಆಡ್ತಾ ಇದೀವಿ. ಈಗ ಕಾಫಿ ಟೈಮು. ಬನ್ನಿ ಕಾಫಿ ಕುಡಿಯೋಣ ಅಂತ. ಈಗ 9 o'clock ಆಗಿದೆ. ಡೈನಿಂಗ್ ಏರಿಯಾಗೆ ಬಂದಿದ್ದೀವಿ ಡಿನ್ನರ್ ಟೈಮ್ ಆಗಿರೋದ್ರಿಂದ. ಸೊ ಫುಡ್ಡು ಇವಾಗ ಇಲ್ಲಿ ಇದು ಉತ್ತರ ಕರ್ನಾಟಕ ಶೈಲಿಯ ರಾಗಿ ಜೋಳದ ರೊಟ್ಟಿ ಮತ್ತು ಎಣ್ಗಾಯಿನ ಟ್ರೈ ಮಾಡ್ತಾಯಿದ್ವಿ. ಅದ್ರ ಜೊತೆ ಕಾಳು ಪಲ್ಯ ಕೊಟ್ಟಿದ್ದಾರೆ. ಸೊ ನೋಡೋಣ ಟೇಸ್ಟ್ ಹೇಗಿದೆ ಅಂತ. ಇನ್ನು ಮಧ್ಯಾಹ್ನ ಎಲ್ಲನೂ ಫುಡ್ ಟ್ರೈ ಮಾಡಿದ್ವಿ. ತುಂಬಾ ಇಷ್ಟ ಆಯಿತು. ಇಲ್ಲಿ ಮಧ್ಯಾಹ್ನಕ್ಕೆ ಅಲಕಾಟೆ ಇರುತ್ತೆ. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಕೂಡ ನೀವು ಬುಕ್ ಮಾಡ್ಕೊಳ್ಬೋದು. ಆ್ಯಂಡ್ ನಾವು ತೊಗೊಂಡಿದ್ದು ಗಾರ್ಲಿಕ್ ರೋಟಿ ತೊಗೊಂಡಿದ್ವಿ ಮತ್ತು ತವಾ ಫ್ರೈ ವೆಜ್ ಗ್ರೇವಿ ತೊಗೊಂಡಿದ್ವಿ. ಆ್ಯಂಡ್ ಪನ್ನೀರ್ ಟಿಕ್ಕಾ ತೊಗೊಂಡಿದ್ವಿ. ಇನ್ನೇನು ತೊಗೊಂಡಿದ್ವಿ ರೀ? ರೈಸ್ ಒಂದು. ಹಾಂ, ಪನ್ನೀರ್ ರೈಸ್ ವೆಜ್ ಬಿರಿಯಾನಿ ತೊಗೊಂಡಿದ್ವಿ. ಸೊ ಫುಡ್ಡು ತುಂಬ ಇಷ್ಟ ಆಯಿತು ನಮಗೆ. ಆ್ಯಂಡ್ ನಿಮಗೆ ಇಲ್ಲಿ ಬ್ರೇಕ್ಫಾಸ್ಟು ನಿಮ್ಗೆ ಪ್ಯಾಕೇಜಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಬಫೆ ಬ್ರೇಕ್ಫಾಸ್ಟ್ ಇರುತ್ತೆ ಮಾರ್ನಿಂಗು. ಸೊ ಅದು ಬಿಟ್ಟರೆ ಇನ್ನೆಲ್ಲ ಸ್ನ್ಯಾಕ್ಸು ಅಷ್ಟೇ. ಸ್ನ್ಯಾಕ್ಸ್ ಇದು ಒಂದು ಪೀನಟ್ ಮಸಾಲ ತೊಗೊಂಡಿದ್ವಿ. ಆ್ಯಂಡ್ ಒಂದು ಕಾರ್ನ್ ಮತ್ತು ಪಾಲಕ್ದು ಒಂದು ಬೇಕ್ಡ್ ಹೇಳಿ ಒಂದು ಲೈಕ್ ಪಾಸ್ತಾ ಥರ ಕಾಂಟಿನೆಂಟಲ್ ಫುಡ್ ಕೂಡ ಸರ್ವ್ ಮಾಡಿದರು. ತುಂಬ ಇಷ್ಟ ಆಯಿತು. ನಿಮ್ಗೆ ಇಲ್ಲಿ ಕಾಂಟಿನೆಂಟಲ್ ಫುಡ್ ಕೂಡ ಸಿಗುತ್ತೆ. ಫುಡ್ ತುಂಬ ಚೆನ್ನಾಗಿತ್ತು. ಆಮೇಲೆ ಎಣ್ಗಾಯು ಅಷ್ಟೇ ತುಂಬ ಚೆನ್ನಾಗಿದೆ. ರೊಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಾಫ್ಟಾಗಿದೆ. ಬಂದರೆ ನೀವು ಫುಡ್ ವೈಸಲ್ಲಿ ಡಿಸಪಾಯಿಂಟ್ ಅಂತ ಖಂಡಿತ ಆಗಲ್ಲ. ಈಗ ಡಿನ್ನರ್ ಆಯಿತು. ಸೊ ನಾವು ಇಲ್ಲೇ ಹಿಂಗೆ ಪ್ಯಾಲೇಸ್ ಹತ್ರನೇ ವಾಕ್ ಮಾಡ್ತಾ ಇದ್ದೀವಿ. ತುಂಬ ರಿಲ್ಯಾಕ್ಸಿಂಗ್ ಅನಿಸ್ತಾ ಇದೆ. ಇನ್ನು ಮಾರ್ನಿಂಗ್ ಅಷ್ಟೇ ಮಾರ್ನಿಂಗ್ ವಾಕ್ ಪಾತ್ ಇದೆಯಂತೆ. ಆ್ಯಂಡ್ ಆ ಕಡೆ ಲೇಕ್ ಕೂಡ ಇದೆ. ಅಲ್ಲೂ ಕೂಡ ವಾಕ್ ಮಾಡ್ಬೋದು. ತುಂಬ ಚೆನ್ನಾಗಿರುತ್ತೆ ಅಂದರು. ಆ್ಯಂಡ್ ನೀವೇನಾದ್ರು ವರ್ಕೌಟ್ ಮಾಡ್ತೀನಿ ಅಂದರೆ ಜಿಮ್ ಫೆಸಿಲಿಟಿ ಇದೆ. ಆ್ಯಂಡ್ ರಿಲ್ಯಾಕ್ಸಿಂಗ್ಗೆ ಸ್ಪಾ ಫೆಸಿಲಿಟಿ ಕೂಡ ಇದೆ. ಆ್ಯಂಡ್ ಏನಾದ್ರು ಎಲ್ಡರ್ಲಿ ಪೀಪಲ್, ದೊಡ್ಡವರು, ಹಿರಿಯರು ಅಥವಾ ಫಿಸಿಕಲಿ ಚಾಲೆಂಜ್ ಇರೋರು ನಡೆಯೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ವೀಲ್ ಚೇರ್ ಫೆಸಿಲಿಟಿ ಕೂಡ ಇದೆ. ಸೊ ಅದು ಕೂಡ ಉಪಯೋಗ ಪಡ್ಕೋಬೋದು. ಈ ಪ್ಯಾಲೇಸಿಗೆ ಬಂದಾಗ ಇವತ್ತು ಬ್ರೇಕ್ಫಾಸ್ಟ್ ಏನು ಮಾಡಿದ್ದಾರೆ ಅಂತ ನಿಮಗೆ ಕ್ವಿಕ್ಕಾಗಿ ತೋರಿಸ್ತೀನಿ. ಈ ಕಡೆ ಕಟ್ ಫ್ರೂಟ್ಸ್ ಇಟ್ಟಿದ್ದಾರೆ, 3 ಥರ ಹಣ್ಣಿದೆ. ಈ ಕಡೆ ಕಾರ್ನ್ಫ್ಲೇಕ್ಸ್ ಇಟ್ಟಿದ್ದಾರೆ. ಆಮೇಲೆ ಈ ಕಡೆ ಸ್ಪ್ರೂಟ್ಸ್ ಇದೆ. ಈ ಕಡೆ 2 ಥರ ಜ್ಯೂಸ್ ಇದೆ.
ಇಲ್ಲಿ ವಾಲ್ನಟ್ ಇದೆ, ಈ ಕಡೆ ಡೋನಟ್ಸ್ ಇಟ್ಟಿದ್ದಾರೆ, ಈ ಕಡೆ ಪ್ಯಾನ್ ಕೇಕ್ ಇದೆ, ಮತ್ತು ಮಕ್ಕಳೆಲ್ಲ ಇಷ್ಟಪಡೋ ಅಂಥ ಚೊಕೋ ಮತ್ತು ಕಾರ್ನ್ಫ್ಲೇಕ್ಸ್ ಇಟ್ಟಿದ್ದಾರೆ. ಈ ಕಡೆ ಇಡ್ಲಿ ಇದೆ, ಇಡ್ಲಿ ವಡೆ ಸಾಂಬಾರು ಇದೆ, ಈ ಕಡೆ ಪಾವ್ ಭಾಜಿ ಇದೆ, ಮತ್ತು ಆಲೂ ಪರೋಟ ಇದೆ, ಮತ್ತು ಪೊಂಗಲ್ ಇದೆ, ಮತ್ತು ಒಂದು ಚಿಕನ್ ಐಟಮ್ ಇಟ್ಟಿದ್ದಾರೆ. ಅಷ್ಟೇ ಇಲ್ದಂಗೆ ನಿಮಗೆ ಲೈವ್ ಕೌಂಟ್ರಲ್ಲಿ ಹಿಂದ್ಗಡೆ ಕಾಣಿಸ್ತಾ ಇರ್ಬೋದು. ಅಲ್ಲಿ ದೋಸೆ ಇರುತ್ತೆ, 2 ಥರ ದೋಸೆ ಮಾಡ್ತಾರೆ, ಹಾಗೆ ಪರೋಟಾನು ಮಾಡ್ತಾರೆ. ಸೊ ನೀವು ಬಂದಾಗ ಇಷ್ಟನ್ನೆಲ್ಲ ತಿಂದು ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಸೊ ಇಡ್ಲಿ, ಪರೋಟ, ವಡೆ ಈ ಥರದ್ದೆಲ್ಲ ಟೇಸ್ಟ್ ಮಾಡಿದೆ. ಇವಾಗ ದೋಸೆ ಟೇಸ್ಟ್ ಮಾಡ್ತಾಯಿದ್ದೀನಿ, ವಿತ್ ಪೊಂಗಲ್ಲು. ಸೊ ಈ ದೋಸೆ ತುಂಬ ಚೆನ್ನಾಗಿದೆ, ಒಳ್ಳೆ ಕ್ರಿಸ್ಪಿಯಾಗಿದೆ, ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಸೂಪರ್. ಇಲ್ಲಿ ಬಂದಾಗ ಮಸಾಲೆ ದೋಸೆ ಟ್ರೈ ಮಾಡಿ, ಲೈವ್ ಕೊಂಡ್ರೆ ಇರುತ್ತೆ. ಸೂಪರಾಗಿದೆ ಬ್ರೇಕ್ಫಾಸ್ಟ್. ಹೌದಾ? ಪಾವ್ ಭಾಜಿನ ತಿಂದಿಲ್ಲ, ಪಾವ್ ಭಾಜಿನ ಚೆನ್ನಾಗಿದೆ ಅಂತೆ. ದಟ್ ಆಲ್ಸೋ ಯು ಶುಡ್ ಟ್ರೈ. ಸೊ ಈಗ ಲಾಸ್ಟ್ ಐಟಮು ಪೊಂಗಲ್ ಟ್ರೈ ಮಾಡ್ತಾಯಿದ್ದೀನಿ. ಗೋಡಂಬಿ ಎಲ್ಲ ಹಾಕಿದ್ದಾರೆ, ದ್ರಾಕ್ಷಿ ಎಲ್ಲ ಇದೆ. ಸೂಪರ್. ನೀವು ಇಲ್ಲಿ ಬಂದಾಗ ಫುಡ್ಡಂತೂ ಡಿಸಪಾಯಿಂಟ್ ಆಗೋದೇ ಇಲ್ಲ. ಪ್ರತಿಯೊಂದು ಐಟಮು ತುಂಬ ಇಂಪಾರ್ಟೆನ್ಸ್ ಕೊಟ್ಟು ಚೆನ್ನಾಗಿ ಮಾಡಿದ್ದಾರೆ ಅನಿಸ್ತು. ಬನ್ನಿ ಇವಾಗ ಬೇರೆ ಬೇರೆ ನೋಡೋಣ ಪ್ಯಾಲೇಸಲ್ಲಿ. ಈಗ ಪ್ಯಾಲೇಸಲ್ಲಿ ಒಂದು ಕಾರ್ನಲ್ಲಿ ಇಟ್ಟಿರುವಂಥ ಪಿಯಾನೋನ ಪ್ಲೇ ಮಾಡ್ತಾಯಿದ್ದೀನಿ. 1911ರಲ್ಲಿ ಇದನ್ನು ಖರೀದಿ ಮಾಡಿರೋದಂತೆ. ಸುಮಾರು ಒಂದು 110-120 ವರ್ಷದ ಹಳೇದಾದ ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು. ಬಂದರೆ ನೀವು ಫೋಟೋಗ್ರಫಿನೂ ಮಾಡ್ಕೋಬೋದು, ಏನೋ ಪ್ಲೇ ಮಾಡೋಕ್ಕೆ ಬಂದರೆ ಇದರ ಪ್ಲೇನೂ ಮಾಡ್ಬೋದು. ಇಲ್ಲಿ ಪ್ಯಾಲೇಸ್ ಮುಂದ್ಗಡೆ ಪೋಸ್ಟೇರಿಯಾದಲ್ಲಿ ಇಲ್ಲಿ ನೋಡಿ, ಇಲ್ಲಿ ಹೆನ್ಗಳು ಓಡಾಡ್ತಾ ಇದೆ. ಇದೊಂದು ನಿಂತಿತ್ತು, ನಾನು ನೋಡಿದ ತಕ್ಷಣ ಒಂಥರ ಎಷ್ಟು ಖುಷಿ ಆಯ್ತು ಅಂದರೆ, ಅಲ್ಲಿ ಬರ್ದಿದ್ದಾರಲ್ಲ ಇದ್ದು ಯಾರು ಕನ್ಸ್ಟ್ರಕ್ಟ್ ಮಾಡಿದ್ದು ಯಾವಾಗ ಅಂತ, ಆ ಬೋರ್ಡ್ನ ಎಷ್ಟು ಚೆನ್ನಾಗಿ ನೋಡ್ತಾ ನಿಂತಿದೆ. ಫುಲ್ ಓದ್ತಾ ಇದೆಯೇನೋ ನನಗೆ. ಆಮೇಲೆ ಅದೇ ಸೌಂಡ್ ಕೂಡ ಮಾಡ್ತಾ ಇದೆ, ಒಂಥರ ಅದೇ ಜೋರಾಗಿ ಓದ್ತಾ ಇರೋ ಥರ ಫೀಲ್ ಕೊಡುತ್ತೆ. ಚೆನ್ನಾಗಿತ್ತು. ಈಗ ಪ್ಯಾಲೇಸಲ್ಲಿ ಅಂತ ಇನ್ನೊಂದು ಮ್ಯೂಸಿಯಮಲ್ಲಿ ಇದ್ದೀನಿ. ಆಲ್ರೆಡಿ ನೀವು ವಿಂಟೇಜ್ ಕಾರ್ದು ಮ್ಯೂಸಿಯಮ್ನ ನೋಡಿದ್ರಿ. ಈಗ ಇನ್ನೊಂದು ಮ್ಯೂಸಿಯಂ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಆಗಿನ ಕಾಲದಲ್ಲಿ ಯುದ್ಧಕ್ಕೆ ಬಳಸ್ತಿದ್ದಂತಹ ಶಸ್ತ್ರಾಸ್ತ್ರಗಳು, ಕತ್ತಿ, ಗುರಾಣಿ, ಪಿಸ್ತೂಲು, ಎಲ್ಲ ಥರದ್ದು ಮಾಡೆಲ್ಲು ಎಲ್ಲದೂ ನೋಡ್ಬೋದು. ಗನ್ನು, ರೈಫಲ್ಲು, ಸೊ ಈಟಿ, ಮತ್ತು ಅವ್ರಿಗೆ ಹಾಕೋತಿದ್ದಂಥ ಪ್ರೊಟೆಕ್ಟರು ಆ ಕಡೆ ಇದೆ. ಇದು ಕಬ್ಣದಲ್ಲ, ಅದು ಮೆಟಲ್ ಪ್ರೊಟೆಕ್ಟರು. ಸೊ ಇದೆಲ್ಲ ನೋಡಿದಾಗ ನಮ್ಗೆ ಆಗಿನ ಕಾಲದಲ್ಲಿ ಹೇಗಿರ್ತಿತ್ತು ಅಂತ ಒಂದು ಇಮ್ಯಾಜಿನೇಷನ್ ಖಂಡಿತ ಬರುತ್ತೆ ನಮ್ಗೆ ಇದೆಲ್ಲ ನೋಡ್ತಿದ್ದಾಗ. ತುಂಬ ಚೆನ್ನಾಗಿದೆ. ಆಮೇಲೆ ಇಲ್ಲಿ ಚೇರ್ಗಳು ನೋಡ್ತಾ ಇದ್ದೀರಾ, ಫುಲ್ ಅದೇ ಇವ್ರ ಮಂತ್ರಿಗಳು, ಮತ್ತು ಬಂದಾಗ ಮೀಟಿಂಗ್ಸ್ ಅಂತ ಹೇಳಿಬಿಟ್ಟು ಯಾರು ಬೇರೆ ಕಡೆಯಿಂದ ಬಂದಂಥ ರಾಜರು, ಸೊ ಎಲ್ಲ ಕೂತ್ಕೊಳ್ಳೋದಕ್ಕೆ ಎದ್ದಿದ್ದಂಥ ಸಿಂಹಾಸನಗಳು, ಮತ್ತು ಫ್ಲೋರಿಂಗು ಅಷ್ಟೇ ಫುಲ್ಲು ಅದೇ ಥರನೇ ಮೇಂಟೈನ್ ಮಾಡಿದ್ದಾರೆ. ಚೆನ್ನಾಗಿ ಅನಿಸುತ್ತೆ. ಈ ಸೈಡ್ ನೋಡಿ, ಈ ಕಡೆ ಫುಲ್ಲು ಕತ್ತಿಗಳು, ಎಷ್ಟು ವೆರೈಟೀಸ್ ಇದೆ. ಅದು ಎತ್ತಕ್ಕೆ ತೂಕ ಎಷ್ಟು ಇರುತ್ತೆ, ಅದಕ್ಕೆ ಎಷ್ಟು ಶಕ್ತಿ ಬೇಕು. ಆ್ಯಂಡ್ ಗನ್ನು ಅಷ್ಟೇ, ಆ ಕಡೆದೆಲ್ಲ ಈಟಿಗಳಿದೆ. ಪ್ರತಿಯೊಂದು ತುಂಬ ವೆರೈಟೀಸ್ ಆಗಿರುವಂಥ ಕತ್ತಿ, ಎಲ್ಲ ಮಾಡೆಲ್ಸ್ ಗನ್ನು, ಸೊ ಎಲ್ಲದೂ ಇದೆ. ಚೆನ್ನಾಗಿದೆ. ನೀವು ಈ ಪ್ಯಾಲೇಸ್ಗೆ ಬಂದಾಗ ಇಲ್ಲಿ ವೈಫೈ ಫೆಸಿಲಿಟೀಸ್ ಇರುತ್ತೆ. ಮತ್ತು ಏನಾದ್ರು ಏಜ್ ಆಗಿರೋ ಪೀಪಲ್ ಬಂದಾಗ ಅಥವಾ ಫಿಸಿಕಲಿ ಚಾಲೆಂಜ್ ಪೀಪಲ್ ಬಂದರೆ ವೀಲ್ ಚೇರ್ ಕೂಡ ಫೆಸಿಲಿಟಿ ಇರುತ್ತೆ, ನೀವು ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಆ್ಯಂಡ್ ನಿಮ್ಮ ಕಾರ್ ಏನಾದರೂ ಎಲೆಕ್ಟ್ರಿಕ್ ಕಾರ್ ಏನಾರು ಆಗಿದ್ದರೆ ಸೊ ಚಾರ್ಜಿಂಗ್ ಪಾಯಿಂಟ್ ಇರುತ್ತೆ, ಸೊ ಅದಕ್ಕೂ ವರಿ ಆಗೋದೇನಿರಲ್ಲ. ಇಲ್ಲಿರೋ ಡಿಲೆಕ್ಸ್ ರೂಮ್ಸ್ಗೆ 16,000 ಪ್ಲಸ್ GSTಯಿಂದ ಶುರುವಾಗ್ತಾ ಇದೆ. ಆ್ಯಂಡ್ ಮಹಾರಾಣಿ ಸ್ವೀಟ್, ಮಹಾರಾಜ ಸ್ವೀಟ್ಸ್ ಎಲ್ಲದಕ್ಕೂ ಬೇರೆ ಬೇರೆ ಪ್ಯಾಕೇಜಸ್ ಇರುತ್ತೆ. ಸೊ ಎನಿವೇ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ನಿಮ್ಗೆ ಏನೇ ಕ್ವೆರೀಸ್ ಇದ್ದರೂ ಚೆಕ್ ಮಾಡಿ. ಸೊ ನಮಗೆ ಈ ಪ್ಯಾಲೇಸಿಂದ ಹೊರಡುವಂಥ ಟೈಮ್ ಬಂತು, ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು ನಮಗಂತೂ. ನಿಜ ಒಂಥರ ಕಿಂಗ್ ಆ್ಯಂಡ್ ಕ್ವೀನ್ಸ್ ಥರನೇ ಇಲ್ಲಿ ಒಂದಿನ ಲೈಫ್ ನಮ್ಮ ಟೈಮ್ಸ್ನ ಸ್ಪೆಂಡ್ ಮಾಡ್ಬೋದು. ಒಂದು ಲೈಫ್ ಟೈಮಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ತೊಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ಸ್ಗೆ ಪ್ಲೇಸಸ್ನ ಸರ್ಚ್ ಮಾಡ್ತಾ ಇದ್ದರೆ, ಪ್ಯಾಲೇಸ್ ಥೀಮಲ್ಲಿ ಬೇಕು ಅಂದರೆ ಡೆಫಿನೆಟ್ಲಿ ನೀವು ಇದನ್ನು ಆಪ್ಟ್ ಮಾಡ್ಕೋಬೋದು. ಇಲ್ಲಿ ವಿಂಟೇಜ್ ಕಾರ್ ಮ್ಯೂಸಿಯಂ ಇರೋದ್ರಿಂದ ಸೊ ನೀವು ಅಲ್ಲೂ ಫೋಟೋಶೂಟ್ ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಆ್ಯಂಡ್ ಬ್ಯಾಕ್ ಡ್ರಾಪು ತುಂಬ ಚೆನ್ನಾಗಿದೆ. ಸೊ ಆ್ಯಂಡ್ ಬರೀ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಅಂತಲೇ ನಿಮ್ದು ಏನಾದ್ರು ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಏನಾದ್ರು ನೋಡ್ತಾ ಇದ್ದರೆ ಸೊ ಅದಕ್ಕೂ ಸಖತ್ತಾಗಿದೆ. ತುಂಬ ದೊಡ್ಡದಾಗಿದೆ ಪ್ಯಾಲೇಸು, ಸೊ ಆರಾಮಾಗಿ ನೀವು ಆರ್ಗನೈಸ್ ಮಾಡ್ಕೊಳ್ಬೋದು ಇಲ್ಲಿ. ಸೊ ನಾವು ಈ ಪ್ಯಾಲೇಸ್ನ ಬುಕ್ ಮಾಡ್ಕೊಂಡಿದ್ದು ಹೋಮ್ ಸ್ಟೇಸ್ ಕರ್ನಾಟಕ ಅವ್ರ ಕಡೆಯಿಂದ. ಅರೇಂಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ಸೊ ನೀವು ಏನಾದ್ರು ಬುಕ್ ಮಾಡ್ಕೋಬೇಕು ಅಂತ ಇದ್ದರೆ ಡಿಸ್ಕ್ರಿಪ್ಷನಲ್ಲೇ ನಂಬರು, ಅವ್ರದ್ದು ವೆಬ್ಸೈಟ್ ಎಲ್ಲ ನಮ್ಮ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀವಿ, ಸೊ ನೀವು ಚೆಕ್ ಮಾಡ್ಬೋದು. ಏನಾದರೂ ನಮ್ಮ ಕಂಟೆಂಟ್ಸ್ ಎಲ್ಲ ಇಷ್ಟ ಆಗ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಇಂಟ್ರೆಸ್ಟಿಂಗ್ ಕಂಟೆಂಟ್ಸ್ ಎಲ್ಲ ನಾವು ನಮ್ಮ ಚಾನಲ್ನಲ್ಲಿ ನಿಮಗೋಸ್ಕರ ತರ್ತಾ ಇರ್ತೀವಿ.
Bye bye to Sandur Palace. See you in the next video. Till then, travel more, have fun.